ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು. ಹಾಗೂ ಭಗವತ್ಪಾದ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇಂದು ನಾವು ಅಪರೋಕ್ಷಾನುಭೂತಿಯ ಮುಂದುವರೆದ ಭಾಗವನ್ನ ಮನನ ಮಾಡೋಣ. ಇದುವರೆಗೂ 50 ಶ್ಲೋಕಗಳನ್ನ ಮನನ ಮಾಡಿದ್ದೇವೆ. ಇವತ್ತು ಎಷ್ಟು ಶ್ಲೋಕಗಳು ಸಾಧ್ಯವಾಗುತ್ತೋ ಅಷ್ಟು ಮುಂದುವರ್ಸೋಣ. ನಾವು ಈಗ ಹಿಂದಿನ ತರಗತಿಯಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ, ಹೇಗೆ ಶ್ರುತಿಗಳಲ್ಲಿ ಹೇಗೆ ಪರಬ್ರಹ್ಮ ಮಾತ್ರನೇ ಇರೋದು, ಪರಬ್ರಹ್ಮ ಬಿಟ್ರೆ ಬೇರೆ ಯಾವುದು ಇಲ್ಲ ಅನ್ನೋದಕ್ಕೆ ಹೇಗೆ ಶ್ರುತಿಗಳಲ್ಲಿ ಪ್ರಮಾಣವನ್ನ ತಿಳಿಸಿದ್ದಾರೆ ಅನ್ನೋದು ಸಾಕಷ್ಟು ಶ್ಲೋಕಗಳಲ್ಲಿ ನಾವು ನೋಡ್ತಾ ಬಂದ್ವಿ. ಅದರಲ್ಲೂ ಈಗ ಕೊನೆಯದಾದ ಒಂದು 49, 50ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, 49ನೇ ಶ್ಲೋಕದಲ್ಲಿ ತೈತ್ತರೀಯ ಉಪನಿಷತ್ತಿನಲ್ಲಿ ಹೇಳಿರೋ ಹಾಗೆ, ಯಾವುದರಿಂದ ಈ ಪ್ರಾಣಿಗಳೆಲ್ಲ ಹುಟ್ಟಿದ ಮೇಲೆ ಯಾವುದರಿಂದ ಬದುಕಿರುತ್ತೋ ಮತ್ತೆ ಕೊನೆಗೆ ಯಾವುದರಲ್ಲಿ ಅಡಗಿ ಸೇರಿ ಹೋಗುತ್ತೋ ಅದೇ ಬ್ರಹ್ಮ ಅಂತ ತೈತ್ತರೀಯ ಉಪನಿಷತ್ತು ಹೇಳುತ್ತೆ. ಅದೇ ಒಂದು ಉಪನಿಷತ್ತಿನಲ್ಲಿ ಹೇಳುತ್ತೆ, ಇದೇ ಬ್ರಹ್ಮದಿಂದಲೇನೆ ಆಕಾಶ ಸಹ ಹುಟ್ಟಿರೋದು, ಸಂಭೂತವಾಗಿರೋದು ಅಂತಂದ್ಬಿಟ್ಟು ಹೇಳಿದೆ ತೈತ್ತರೀಯ ಉಪನಿಷತ್ತಿನಲ್ಲಿ. ಮತ್ತೆ ಇದು ಜಗತ್ತಿಗೆಲ್ಲ ಉಪಾದಾನ ಕಾರಣ ಅದೇ ಆಯ್ತು ಅಂದ್ರೆ ಬ್ರಹ್ಮನೇ ಆಯ್ತು ಅಂತ ಇದರಿಂದ ನಾವು ಚೆನ್ನಾಗಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೋದು. ಹಾಗೇನೆ ಇವಾಗ ಇದರಲ್ಲಿ ಛಾಂದೋಗ್ಯ ಉಪನಿಷತ್ತು, ಮುಂಡಕ ಉಪನಿಷತ್ತು, ಅವುಗಳಲ್ಲೂ ಸಹ ಜಗತ್ತೆಲ್ಲ ಉಂಟಾಗಿರೋದು ಪರಬ್ರಹ್ಮನಿಂದಲೇ ಅಂತ ಹೇಳಿದ್ದಾರೆ. ನಮ್ಗೆ ಶ್ರುತಿಯೇ ಪ್ರಮಾಣ, ಅದರಿಂದಲೇ ನಾವು ಎಲ್ಲ ಆಧ್ಯಾತ್ಮಿಕ ವಿಷಯಗಳನ್ನ ತಿಳ್ಕೊಳ್ಳುವಂತಹದ್ದು ಮತ್ತೆ ಅದರ ಆಧಾರದ ಮೇಲೆ ನಾವು ಮುಂದುವರಿಯುವಂತಹದ್ದು. ಅದರಿಂದ ಇಲ್ಲಿ ಅಪರೋಕ್ಷಾನುಭೂತಿಯಲ್ಲಿ ಮೊದಲಿಗೆ ಹೇಗೆ ಶ್ರುತಿ ಪ್ರಮಾಣಗಳಿಂದ ಹೇಗೆ ದೃಢೀಕರಿಸಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ 50ನೇ ಶ್ಲೋಕದಲ್ಲಿ ನೋಡಿದ್ವಿ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ, ಈ ನಾಮ ರೂಪ ಕ್ರಿಯಾರೂಪವಾಗಿರುವಂತಹದ್ದೆಲ್ಲವೂ ಸಹ ಈ ಬ್ರಹ್ಮನೇ. ನಾವು ಏನು ಈ ನಾಮರೂಪದ ಹಿಂದೆ ಇರುವಂತದ್ದು ಪರಬ್ರಹ್ಮ ಅಂತ ಇದುವರೆಗೂ ಹೇಳ್ತಾ ಹೋಗಿದ್ವಿ. ಆದ್ರೆ ನಾಮರೂಪಾತ್ಮಕವಾಗಿ ಏನೇನ್ ಕಾಣಿಸ್ತಾ ಇದೆಯೋ ಅದು ಕಾಣಿಸೋದು ಬೇರೆ ವಿಷಯ, ಆದ್ರೆ ಅದೆಲ್ಲವೂ ಪರಬ್ರಹ್ಮನೇ ಅಂತ ತಿಳ್ಕೊಳ್ಬೇಕು ಅಂತಬಿಟ್ಟು ಹೇಳ್ತಾರೆ. ಹಾಗೆ ಇದು ಈ ತಾರ್ಕಿಕರ ಏನ್ ಹೇಳ್ತಾರೆ ಅಂದ್ರೆ, ಜಗತ್ತೆಲ್ಲ ದ್ರವ್ಯ, ಗುಣ, ಕರ್ಮ, ಸಾಮಾನ್ಯ, ವಿಶೇಷ, ಸಮವಾಯ, ಅಭವ ಅನ್ನೋ ರೂಪದಲ್ಲಿ ಇದೆ ಅಂತಬಿಟ್ಟು ಹೇಳ್ತಾರೆ. ಹಾಗಂತ ಅವ್ರು ಹೇಳಿರೋದಕ್ಕೂ ಮತ್ತೆ ಈ ಒಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿರುವಂತದ್ದು ಏನು ಅಂತಂದ್ರೆ, ನಾಮ ರೂಪ ಕರ್ಮ ಇವು ಎರಡು ಹೇಳೋದು ತಾರ್ಕಿಕರಿಗೂ ಮತ್ತೆ ಈ ಶ್ರುತಿ ಪ್ರಮಾಣಕ್ಕೂ ಯಾವ ವಿರೋಧನೂ ಇಲ್ಲ, ಎಲ್ರು ಹೇಳಿರೋದು ಒಂದೇ ಅಂತ ಆಯ್ತು. ಅಂದ್ರೆ ಪರಬ್ರಹ್ಮನೇ ಎಲ್ಲವೂ ಆಗಿರೋದು, ಪರಬ್ರಹ್ಮನಿಂದಲೇ ಬಂದಿರೋದು, ಅಥವಾ ಹೇಳಿರೋದು ಪರಬ್ರಹ್ಮನೇ ಇರೋದು, ಬೇರೆ ಎರಡನೇದಿಲ್ಲ. ಅಂದ್ರೆ ಅದ್ವೈತ ದ್ವೈತ ಅನ್ನೋದು ಇಲ್ಲ ಅಂತ ಇವಾಗ ತಾರ್ಕಿಕರ ಪ್ರಕಾರ ಹೋದ್ರೂ ಹಾಗೆ ಇದೆ, ಮತ್ತೆ ನಾವು ಶ್ರುತಿ ಪ್ರಮಾಣದಲ್ಲಿ ನೋಡಿದ್ರು ಹಾಗೆ ಇದೆ ಅಂತಂದ್ಬಿಟ್ಟು ನಿರೂಪಣೆಯನ್ನ ಮಾಡ್ತಾರೆ. ಹಾಗೆ ಇವಾಗ ಮುಂದುವರೆದು 51ನೇ ಶ್ಲೋಕದಿಂದ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಹೇಗೆ ಅದನ್ನ ಅರ್ಥ ಮಾಡಿಸೋದಕ್ಕೆ, ಯಾವ ರೀತಿಯಲ್ಲಿ ಪರಬ್ರಹ್ಮನೇ ಎಲ್ಲವೂ ಆಗಿದೆ ಅಂತ ಹೇಳೋದನ್ನ ಮುಂದುವರಿಸಿ ಹೇಳ್ತಾ ಇದ್ದಾರೆ.
ಸುವರ್ಣ ಜಾಯಮಾನಸ್ಯ ಸುವರ್ಣತ್ವಂ ಚ ಶಾಶ್ವತಂ ಬ್ರಹ್ಮಣೋ ಜಾಯಮಾನಸ್ಯ ಬ್ರಹ್ಮತ್ವಂ ಚ ತಥಾ ಭವೇತ್ ಅಂತ ಹೇಳ್ತಾರೆ. ಇದರ ಅರ್ಥ ಚಿನ್ನದಿಂದ ಹುಟ್ಟಿರುವುದು ಯಾವಾಗಲೂ ಚಿನ್ನವೇ ಆಗಿರತ್ತೆ ಅಲ್ವಾ, ಅದರಂತೆ ಬ್ರಹ್ಮದಿಂದ ಹುಟ್ಟಿರುವುದು ಯಾವಾಗಲೂ ಬ್ರಹ್ಮವೇ ಆಗಿದೆ ಅಂತ ಹೇಳ್ತಾರೆ. ಇದು ಸಹ ಶ್ರುತಿ ಪ್ರಮಾಣನೆ. ಲಕ್ಷ್ಮೀಜಿ, ಇದನ್ನ ಸ್ವಲ್ಪ ವಿವರಿಸಿ ಹೇಳ್ತೀರಾ? ಲಕ್ಷ್ಮಿಯವರೇ ಇದ್ದೀರಾ? ಅದೇನ್ರಿ 51ನೇ ಶ್ಲೋಕ ಹೇಳುತ್ತೆ, ಚಿನ್ನದಿಂದ ಮಾಡಿದ ವಸ್ತುಗಳು ಹೇಗೆ ಚಿನ್ನದ ಸ್ವರೂಪವನ್ನು ಹೊಂದಿರುತ್ತದೆಯೋ ಹಾಗೆಯೇ ಬ್ರಹ್ಮದಿಂದ ಹುಟ್ಟಿದ ಜೀವ ಯಾವಾಗ್ಲೂ ಬ್ರಹ್ಮನ ಸ್ವಭಾವನ ಹೊಂದಿರುತ್ತೆ ಅಂತ. ಇದನ್ನ ಸ್ವಲ್ಪ ಹೇಳಿ. ಇವಾಗ ನಾವು ಒಡವೆಗಳು ಹಾಕೊಂತೇವಲ್ರಿ, ಓಲೆ ಬೇರೆ ಆಗಿರ್ಬೋದು, ಸರ ಬೇರೆ ಆಗಿರ್ಬೋದು, ಬಳೆ ಬೇರೆ ಆಗಿರ್ಬೋದಮ್ಮ, ರೂಪ ಬೇರೆ ಬೇರೆ ಆಗಿರ್ಬೋದ್ರಿ. ಆದ್ರ ಅದ್ರದ್ದು ಒಳಗಿರೋದು ಏನು ಚಿನ್ನಾನ ರೀ. ಅವ್ ಬಳೆ ಕರ್ಗಿಸಿದ್ರು ನಮಗ ಚಿನ್ನಾನೇ ಸಿಗ್ತೈತಿ, ಆಮೇಲೆ ಸರ ಕರ್ಗಿಸಿದ್ರು ಚಿನ್ನಾನ ಸಿಗ್ತತಿ, ಇದು ಓಲೆ ಕರ್ಗಿಸಿದ್ರು ಚಿನ್ನಾನ ಸಿಗ್ತತಿ ಅಮ್ಮ. ಅದ್ರದ್ದು ಮೂಲ ಅಂತಂದ್ ಹೇಳಿ ಮೂಲ ವಸ್ತು ಅಂತಂದ್ ಹೇಳಿ ಚಿನ್ನ ರೀ. ಅದ ತರ ನಾವು ದೇಹ ಆಕಾರ ಏನ್ ಹೈಟು ಪರ್ಸನಾಲಿಟಿ ಎಲ್ಲಾ ಬೇರೆ ಬೇರೆ ಇರ್ಬೋದು. ನಾವ್ ಬ್ರಹ್ಮನ್ ಸ್ವಭಾವ ಹೊಂದಿದವರು ಬ್ರಹ್ಮನ್ ಸ್ವರೂಪ ಅಂತಂದ್ ಹೇಳಿ ನನ್ಗ್ ಹಂಗ ಅನಸ್ತಮ್ಮ. ಎಲ್ಲಾರು ಒಂದ ಅಂತಂದ್ ಹೇಳಿ ಹೇಳಾರಿಲ್ಲೆ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಆಕಾರ ನೋಡಾಕ ಹೆಣ್ಣು ಗಂಡು, ದೊಡ್ಡವರು ಸಣ್ಣವರು, ಮುದುಕ್ರು ವಯಸ್ಸಾದವರು, ರೀತಿ ಅವ್ರವ್ರ ಇರೋ ಸ್ಟೈಲ್ ಬೇರೆ ಬೇರೆ ಇರ್ಬೋದು, ಹೈಟು ಪರ್ಸನಾಲಿಟಿ ಎಲ್ಲಾ ಬೇರೆ ಬೇರೆ ಇರ್ಬೋದು. ಆದ್ರೆ ನಮ್ದು ಮೂಲ ಅಂತಂದ್ ಹೇಳಿ ನಾವ್ ಬ್ರಹ್ಮ ಸ್ವರೂಪಿಗಳು, ಬ್ರಹ್ಮನ್ ಸ್ವಭಾವ ಹೊಂದಿದವರು ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತಮ್ಮ. ಧನ್ಯವಾದಗಳ ಲಕ್ಷ್ಮಿ ಅವರೇ. ಮತ್ತೆ ಬೇರೆ ಎಲ್ಲರಿಗೂ ಇದು ಕರೆಕ್ಟ್ ಅಂತ ಅನ್ಸಿದ್ಯಾ? ಇನ್ನು ಏನಾದ್ರೂ ಆಡ್ ಮಾಡೋದಿದ್ಯಾ ವಿಜಯಲಕ್ಷ್ಮಿ ಅವರು? ಹೇಳಿದ್ ಸರಿಯಾಗಿದೆ ಅಮ್ಮ ಅವ್ರದ್ದು. ಇನ್ನು ಬೇರೆ ಏನಾದ್ರು ನೀವು ಹೇಳೋದಿದ್ಯಾ? ಏನಿಲ್ಲಮ್ಮ, ಈಗ ನಾನಿದ್ದೇನೆ, ನನ್ನ ಅರಿವು, ಅಸ್ತಿತ್ವ, ಹೀಗೆ ಎಲ್ಲದರಲ್ಲೂ ಬ್ರಹ್ಮನ್ನ ಇರೋದು. ಆ ಬ್ರಹ್ಮನ್ನೇ ನಾನ್ ಚೈತನ್ಯ ರೂಪಿ ಆಗಿರ್ತೇವಿ, ಅಸ್ತಿತ್ವವಾಗಿರ್ತೇವಿ. ಅದನ್ನೇ ಇಲ್ಲಿ ಏನ್ ಕೊಟ್ಟಿದಾರಮ್ಮ, ಈಗ ಬ್ರಾಹ್ಮಣೋ ಜಾಯ ಮಾನಸ್ಯ ಅಂತ ಏನಿದೆ ಅಲ್ಲಮ್ಮ, ಇದು ಚಿನ್ನದಿಂದ ಮಾಡಿದ ವಸ್ತುವು ಹೀಗೆ ಚಿನ್ನದ ಸ್ವರೂಪ ಹೊಂದಿರುತ್ತದೆ, ಯಾವಾಗ್ಲೂ ಬ್ರಹ್ಮನ ಸ್ವಭಾವವನ್ನು ಹೊಂದಿರುತ್ತದೆ. ಅಂದ್ರೆ ಅದು ಚಿನ್ನ ಹೇಗೆ ಎಲ್ಲಾ ಒಡೆಯಗಳ ರೂಪದಲ್ಲಿ ಇರುತ್ತೆ, ಹಾಗೆ ಎಲ್ಲಾ ಮನುಷ್ಯರಲ್ಲೂ ಅವ್ರು ಹೇಳಿದ್ರು, ಪ್ರತಿಯೊಂದರಲ್ಲೂ ಹೇಗೆ ಆತ್ಮ ಎಲ್ಲರಲ್ಲೂ ಇದ್ದಾನೆ, ಅದೇ ಬ್ರಹ್ಮನ್ನ, ಅದೇ ಶುದ್ಧ ಚೈತನ್ಯ. ಈಗ ಒಂದು ನಿರ್ಜೀವ ವಸ್ತುಗಳಲ್ಲಾಗ್ಲಿ ಸಜೀವ ವಸ್ತುಗಳಾಗ್ಲಿ ಅದೇ ಬ್ರಹ್ಮನ್ನೇ ಇರೋದು ಅಂತ ಹೇಳಿ. ಇಂದ್ರಮ್ಮ ಅವರು, ವೀಣಾ ಅವ್ರು ಏನಾದ್ರು ಹೇಳ್ತೀರಾ? ಮತ್ತೆ ಇನ್ನೊಂದು ಅಹಂ ಬ್ರಹ್ಮಾಸಿ ಅಂತ ಗುರುತಿಸ್ಬೇಕು ಅಂತ ಹೇಳಿ ಗುರುಜಿ ಅವ್ರು ಹೇಳಿದ್ರು. ಇಂದ್ರಮ್ಮ ಅವರು, ವೀಣಾ ಅವರು? ಇಂದ್ರಮ್ಮ ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳ್ಳೋದು ಪ್ರಾಬ್ಲಮ್ ಯಾವಾಗ್ಲೂ. ವೀಣಾ ಅವರು ಕಲ್ಪಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಇದ್ದೀರಾ ವೀಣಾ ಅವರು? ನೀವೇನಾದ್ರೂ ಹೇಳೋದಿದ್ರೆ. ಮೂಲಭೂತವಾಗಿ ನಾವು ಹೇಗೋ ಹಾಗೆ ಮೂಲಭೂತವಾಗಿ ನಾವು ಇದೆ ಪಂಚಭೂತಗಳಲ್ಲಿ ಒಂದಾಗೋದು. ಚಿನ್ನದಿಂದ ಮಾಡಿದ್ದೆಲ್ಲ ಚಿನ್ನನೆ. ಅದು ಬೇರೆ ರೂಪ ಆಕಾರ ಪಡ್ಕೊಂಡಿರ್ಬೋದು, ಆದ್ರೆ ಅದೆಲ್ಲ ಇದು ಮಾಡಿದಾಗ ಈಗ ಹೇಗೆ ಮಡಕಿ ಬೇರೆ ರೂಪ, ಲೋಟ, ಪಾಟು
ಅದು ಇದು ಎಲ್ಲ ಇರುತ್ತೋ ಆ ತರ ಬೇರೆ ರೂಪ. ಆದ್ರೆ ಅದು ನಿಜವಾದ ಗುಣ ಮಣ್ಣೆ. ಆ ತರ ಮೂಲಭೂತವಾಗಿ ನಾವೇನು ಪಂಚಭೂತಗಳಲ್ಲಿ ಒಂದು ಅಷ್ಟೆ. ಪರಬ್ರಹ್ಮನಲ್ಲಿ ಪರಬ್ರಹ್ಮನಲ್ಲಿ ಇದೆಲ್ಲ ಕಾಣಿಸ್ಕೊಳ್ತಾ ಇದೆ ಅಂತಂದ್ಬಿಟ್ಟು ಹೌದು. ಅವರು ಹೇಳ್ತಾ ಇರೋದು ಈ ಹ್ಮ್ ಶ್ಲೋಕದಲ್ಲಿ. ಹ್ಮ್ ಹ್ಮ್ ಹೇಗೆ ಅದೇ. ಅಂದ್ರೆ ಇವಾಗ ಲಕ್ಷ್ಮಿಯವರು ನೀವೆಲ್ಲ ಹೇಳಿದ ಹಾಗೆ ಹ್ಮ್ ಹೇಗೆ ಚಿನ್ನದಲ್ಲಿ ಮಾಡಿರುವಂತಹ ಒಡವೆಗಳು ಎಲ್ಲವೂ ಚಿನ್ನದಿಂದನೇ ಬಂದಿರೋದು. ಅಲ್ಲಿ ಏನಿರೋದು ನಿಜವಾಗ್ಲೂ ಚಿನ್ನನೇ. ಅಂದ್ರೆ ನಮಗೆ ಕಾಣಿಸ್ತಾ ಇರೋದು ನಾಮರೂಪಗಳು, ನಾವು ಅದಕ್ಕೆ ಹೆಸರುಗಳನ್ನ ಕೊಟ್ಕೊಂಡ್ಬಿಟ್ಟಿದೀವಿ ಅಲ್ವಾ. ಅದು ನೆಕ್ಲೆಸ್ಸು, ಮತ್ತೆ ಉಂಗುರ, ಚೈನು ಅಂತ, ಬಳೆ ಅಂತಂದ್ಬಿಟ್ಟು ಹೇಳ್ತೀವಿ. ಆದ್ರೆ ಅದು ಎಲ್ಲವೂ ಅದಕ್ಕೆ ಆಧಾರವಾಗಿರೋದು ಯಾವುದು? ಅದು ಬಂಗಾರನೇ. ಅದ್ರಲ್ಲಿ ಇರೋದೇನು ಬಂಗಾರನೇ. ಹಾಗೆ ನೀವು ಹೇಳ್ದ ಹಾಗೆ ಮಡಿಕೆಯಲ್ಲಿ ಏನಿದೆ? ಮಡಿಕೆಗೆ ಆಧಾರ ಏನಿದೆ? ಮಣ್ಣೇನೆ. ಹಾಗೆ ಯಾವುದರಿಂದ ಬಂದಿದೆಯೋ ಅದರ ಸ್ವರೂಪ ಲಕ್ಷಣಗಳನ್ನೇ ಅದು ಹೊಂದಿರುತ್ತೆ. ಹಾಗೆಯೇನೆ ಪರಬ್ರಹ್ಮ, ಇವಾಗ ಶ್ರುತಿಗಳಲ್ಲೆಲ್ಲ ಪ್ರಮಾಣ ಹೇಳ್ತಲ್ವಾ, ಎಲ್ಲ ಬಂದಿರೋದು ಆ ಪರಬ್ರಹ್ಮನಿಂದಲೇ ಅಂತಂದ್ಬಿಟ್ಟು ನಾವು ಇವಾಗ ಬೃಹದಾರಣ್ಯಕ ಉಪನಿಷತ್ತು, ತೈತರಿಯ ಉಪನಿಷತ್ತಿನ ಎಲ್ಲ ಶ್ರುತಿಗಳನ್ನ ಅವಲೋಕನವನ್ನ ಮಾಡಿದ್ವಿ. ಅದರಲ್ಲೇ ಎಲ್ಲ ಏನ್ ಹೇಳಿದ್ರು, ಬ್ರಹ್ಮನಿಂದಲೇ ಬಂದಿರುವಂತಹದ್ದು, ಬ್ರಹ್ಮನಲ್ಲೇ ಇರುವಂತಹದ್ದು, ಬ್ರಹ್ಮನಲ್ಲೇ ಅದು ಲೀನವಾಗುವಂತಹದ್ದು. ಅದಕ್ಕೆ ಅದು ಪ್ರಪಂಚ ಅನ್ನೋದು ಬ್ರಹ್ಮವೇ ಹೊರತು ಬೇರೆ ಅಲ್ಲ ಅಂತ. ಹಾಗೆ ಯಾವುದು ಒಂದು ಮೂಲ ವಸ್ತುವಿನಿಂದ ಬಂದಿರುತ್ತೋ ಅದು ಎಲ್ಲವೂ ಅದರ ಗುಣವನ್ನು ಹೊಂದಿರುತ್ತೆ. ಹಾಗೆ ಈಗ ನಮ್ಮ ತಂದೆ ತಾಯಿಗಳ ಗುಣವನ್ನ ನಾವು ಹೊಂದಿರ್ತೀವಿ. ಅದೇ ರೀತಿಯಲ್ಲಿ ಪರಬ್ರಹ್ಮನಿಂದ ಎಲ್ಲವೂ ಈ ಜಗತ್ತೆಲ್ಲೂ ಕಾಣಿಸ್ತಾ ಇದೆ. ಅದಕ್ಕೆ ಅದು ಪರಬ್ರಹ್ಮನಲ್ಲದೆ ಬೇರೆ ಅಲ್ವೇ ಅಲ್ಲ, ಎರಡನೇದಲ್ಲ, ಪರಬ್ರಹ್ಮನೇ. ಯಾಕೆಂದ್ರೆ ಬಂಗಾರದಿಂದ ಒಡವೆಗಳು ಮಾಡಿದ್ರೆ ಅದೇನದು ಬಂಗಾರವೇ ಅಲ್ವಾ. ಮಣ್ಣಿನಿಂದ ಮಡಕೆ, ಕುಡಿಕೆ, ಲೋಟ, ತಟ್ಟೆ ಏನೇ ಮಾಡಿದ್ರು ಅದು ಮಣ್ಣೆ ಅಲ್ವಾ. ಹಾಗೆ ಪರಬ್ರಹ್ಮನಿಂದಲೇ ಎಲ್ಲವೂ ಜಗತ್ತೆಲ್ಲವೂ ಆಗಿರೋದಾದ್ರೆ ಆ ಪರಬ್ರಹ್ಮ ಅಲ್ಲದೆ ಬೇರೆ ಆಗೋಕ್ಕೆ ಹೆಂಗ್ ಸಾಧ್ಯ ಅಂತ ಇದು ಹೀಗೆ ಹೇಳ್ತಾ ಇದ್ದಾರೆ. ಮುಂದುವರೆದು 52ನೇ ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಏನು ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ. ಮುಂದುವರೆಸಿ 52ನೇ ಶ್ಲೋಕಕ್ಕೆ ಹೋಗೋಣ. ಸ್ವಲ್ಪ ಮಪ್ಯಂತರಂ ಕೃತ್ವಾ ಜೀವಾತ್ಮ ಪರಮಾತ್ಮಾನೋಹೋ ಯೋವತಿಷ್ಠತಿ ಮೂಢಾತ್ಮ ಭಯಂ ತಸ್ಯಾಭಿಭಾಷಿತಂ. ಇದರ ಅರ್ಥ, ಜೀವಾತ್ಮ ಪರಮಾತ್ಮರಿಗೆ ಸ್ವಲ್ಪ ಭೇದವನ್ನು ಕೂಡ ಯಾವನು ಎಣಿಸ್ತಾನೋ ಅಂಥ ಮೂಢನಿಗೆ ಭಯ ಉಂಟೆಂದು ಹೇಳಿರುತ್ತೆ ಇದರಲ್ಲಿ, ಈ ಶ್ಲೋಕದಲ್ಲಿ. ಇದು ಹೇಗೆ ಭಯ ಯಾಕಾಗುತ್ತೆ, ವ್ಯತ್ಯಾಸ ಸ್ವಲ್ಪ ಕಂಡುಕೊಂಡ್ರು, ಇದೊಂದು ಸ್ವಲ್ಪ ವಿವರಣೆಯನ್ನ ವಿಜಯಲಕ್ಷ್ಮಿಯವರೇ ಕೊಡ್ತೀರಾ? ಸರಿ ಸರಿ ಅಮ್ಮ, ಹೇಳ್ತೇನೆ. ಈಗ ಜೀವಾತ್ಮ ಮತ್ತೆ ಪರಮಾತ್ಮನ ನಡುವೆ ಸ್ವಲ್ಪವೂ ವ್ಯತ್ಯಾಸ ಮಾಡಿದ ನಂತರ ವಿಶ್ರಾಂತಿ ಪಡೆಯುವವನಿಗೆ ಭಯವೆಂದು. ಈಗ ಜೀವಾತ್ಮ ಪರಮಾತ್ಮ, ಈಗ ಜೀವಾತ್ಮನೇ ಬೇರೆ ಪರಮಾತ್ಮನೇ ಬೇರೆ ಅಂದಾಗ ಅಲ್ಲಿ ಏನಾಗ್ತೈತೆ ಅಮ್ಮ, ಬೇರೆ ಬೇರೆ ಅನ್ಕೊಂಡ್ವಿ ಅಂದ್ರೆ ಅಲ್ಲಿ ದ್ವೈತ ಭಾವ ಹುಟ್ಟತೈತಿ. ಆ ದ್ವೈತ ಭಾವ ಹುಟ್ಟಿದಾಗ ಏನಾಗ್ತೈತಿ, ಮತ್ತೆ ಅಲ್ಲಿ ಭೇದಗಳು ಕಾಣಿಸ್ಕೊಳ್ತವೆ. ಭೇದಗಳು ಕಾಣಿಸ್ಕೊಂಡ ತಕ್ಷಣ ಅದ್ ನಮ್ಮಲ್ಲಿ ಒಂಥರ ಹೆದರಿಕೆ ಬರ್ತೈತಿ. ಆಮೇಲೆ ಮನಸ್ಸಿನಲ್ಲಿ ಬೇರೆ ಬೇರೆ ವಿಚಾರಗಳು, ವಿಕಾರಗಳು ಉಂಟಾಗ್ತವು. ಹಾಗೆ ಈ ಅರಿಷಡ್ ವರ್ಗಗಳು ಸಹ ಬರ್ತವು. ಇದರಿಂದ ಏನಾಗ್ತೈತೆ ಅಮ್ಮ, ಅದು ಹೆದರಿಕೆ ಉಂಟಾಗಿ ನಾವೇನೇ ಹೊರಗಡೆ
ಹೊರಗಡೆ ಒಂದು ಸಂಜೆ ಕತ್ಲಲ್ಲಿ ನೋಡಿದ್ರೆ ಸಾಕು, ಒಂದ್ ಗಿಡ ಮರ ಅಲ್ಲಾಡಿದ್ರು ಸಹಿತ ನಾವು ಭಯ ಪಡ್ತೇವೆ. ಆದ್ರೆ ಇಲ್ಲಿ ನಾವು ಆತ್ಮದ ದೃಷ್ಟಿಯಿಂದ ನಾನಾಗಿ ಇದ್ದಾಗ ಅದು ನಾನು ಬ್ರಹ್ಮ, ಅವನು ಬ್ರಹ್ಮ, ಎಲ್ಲರಲ್ಲಿಯೂ ಅದೇ ಆತ್ಮ ಅಂತ ಇದ್ದಾಗ ಅಲ್ಲಿ ನಮಗೆ ಹೆದರಿಕೆ ಇರಂಗಿಲ್ಲ. ಈಗ ನಾವು ಏನಾದ್ರೂ ಒಂದು ಭಗವಂತನಲ್ಲಿ ನಾವು ಭೇದ ಭಾವ ಕಾಣ್ತಾ ಹೋದ್ರೆ ಅವಾಗೂ ಸಹಿತ ನಮ್ಗೆ ಹೆದರಿಕೆ ಉಂಟಾಗ್ತೈತಿ. ಈಗ ನಾವೊಂದು ಯಾವತ್ತಾದ್ರೂ ದಿನಾ ಪೂಜೆ ಮಾಡ್ತಿರ್ತೇವಿ, ಒಂದು ದಿನ ಪೂಜೆ ಬಿಟ್ಟಿವಿ ಅಂದ್ರೆ ಅವಾಗ ಒಂಥರ ಅಲ್ಲಿ ಏನೋ ಇವತ್ತು ಪೂಜೆ ಮಾಡ್ಲಿಲ್ಲ, ಏನೋ ಅನ್ಕೊಂತ ಇರ್ತೇವಿ. ಅದೇ ರೀತಿ ಈಗ ನಾವು ಅವಾಗ ನಮ್ ಜನ ಏನ್ ಹೇಳ್ತೇವೆ ಅಂದ್ರೆ, ಒಂದು ಸಮಾಜದಲ್ಲಾಗ್ಲಿ ಮನೆಯಲ್ಲಾಗ್ಲಿ ಒಂದು ಭಯ ಭಕ್ತಿ ಇರ್ಬೇಕು, ಎಲ್ಲ ಒಂದು ಭಕ್ತಿಯಿಂದ ಭಯದಿಂದ ಇರ್ಬೇಕು ಅಂತ ಹೇಳ್ತಿರ್ತೇವಮ್ಮ. ಆದ್ರೆ ಇದ್ರಲ್ಲಿ ಏನ್ ಹೇಳ್ತಾರ ವೇದಾಂತದಲ್ಲಿ ಅಂದ್ರೆ, ಅಲ್ಲಿ ಭಯ ಬೇಡ, ಒಂದು ಪ್ರೀತಿ ಪ್ರೇಮ ಭಕ್ತಿಯಿಂದ ಪೂಜೆ ಮಾಡ್ಬೇಕು. ಅಲ್ಲಿ ಹಾಗಿದ್ದಾಗ ಏನಾಗ್ತೈತಿ, ದ್ವೈತ ಭಾವ ಬರೋದಿಲ್ಲ. ಆ ದ್ವೈತ ಭಾವ ಬರದೇ ಇದ್ದಾಗ ನಮ್ಮಲ್ಲಿ ಅದ್ವೈತ ಕೂಡ್ತೈತಿ. ಆ ಅದ್ವೈತ ಭಾವನೆ ಬಂದಾಗ ಈ ಹೆದರಿಕೆ ಅನ್ನೋದು ಇರೋದಿಲ್ಲ. ಮತ್ತೆ ಈ ಜೀವಾತ್ಮ ಮತ್ತು ಪರಮಾತ್ಮ ನಡುವೆ ವ್ಯತ್ಯಾಸ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲ ಒಂದೇ ಅನ್ನೋ ಒಂದು ಮನೋಭಾವನೆ ಬರ್ತೈತಿ ಅಂತ ಹೇಳ್ತೇನೆ. ಅಲ್ವಾ? ಹ್ಞೂನ್ರಿ, ಗುರುಜಿಗಳು ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡನೇ ಹೌದು, ನಮ್ಗೆ ಗುರೂಜಿಯವ್ರು ಹೇಳಿದ್ದ. ಯಾರಾದ್ರೂ ಇಂದ್ರಮ್ಮ ಅವರು ಇದಕ್ಕೇನಾದ್ರೂ ಸೇರಿಸೋದಿದ್ಯಾ, ಬೇರೆ ರೀತಿಯಲ್ಲಿ, ಅಥವಾ ನಿಮ್ಮ ಅಭಿಪ್ರಾಯವನ್ನ ತಿಳಿಸೋದಿದ್ಯಾ? ಏನು ಇದ್ದಾಗಿಲ್ಲ. ವಿಡಿಯೋನ ಆನ್ ಮಾಡ್ಕೊಳ್ತಿದ್ರೆ ನನಗೆ ಹೆಂಗೆ ಗೊತ್ತಾಗಲ್ಲ. ಈಗ ಕೇಳಿಸ್ತಾ ಇದೆ ಮೇಡಮ್? ಇವಾಗ ಕೇಳಿಸ್ತಾ ಇದೆ. ಅಂದ್ರೆ ದ್ವೈತ ಇದ್ರೆ ಭಯ ಉಂಟಾಗ್ತದೆ ಮೇಡಮ್, ಅದ್ವೈತ ಇದ್ರೆ ಭಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು ಮೊಂಡು ಮರದಲ್ಲಿ ನಾವು ಭೂತ ಇದೆ ಅದು ಇದೆ ಅಂತ ಇನ್ನು ಕಲ್ಪನೆಗೆ ಇದ್ ಮಾಡ್ಕೊಳ್ತೀವಿ. ಮತ್ತೆ ಅದ್ರ ಜೊತೆಗೆ ಒಂದು ಜೀವಾತ್ಮ ಮತ್ತು ಪರಮಾತ್ಮನ ಇದ್ರೊಳಗೆ ನಾವು ನೋಡಿದಾಗ ಇಂದ್ರಮ್ಮ ಅವರು ಮ್ಯೂಟ್ ಆಗ್ಬಿಟ್ರಿ. ಮ್ಯೂಟ್ ಟಚ್ ಆಯ್ತಾ ಏನೋ ಅವ್ರಿಗೆ? ಏನಾಯ್ತಾ ಗೊತ್ತಿಲ್ಲ. ವೀಣಾ ಅವರು ಮುಂದುವರಿಸ್ತೀರಾ? ಅದೇ ದ್ವೈತ ಅನ್ನೋದು ನಮ್ಮಲ್ಲಿ ಇದ್ರೆ, ದ್ವಂದ್ವ ಇದ್ರೆ ನಮ್ಗೆ ಭಯ ಉಟ್ಕೊಳ್ಳುತ್ತೆ. ಅಂದ್ರೆ ನಾವು ಯಾವಾಗ್ಲೂ ಒಂದೇ ನಿಲುವಲ್ಲಿ ಇದ್ರೆ ಭಯ ಆಗಲ್ಲ. ಜೀವಾತ್ಮ ಮತ್ತೆ ಪರಮಾತ್ಮ ಎರಡು ಅಹಂ ಬ್ರಹ್ಮಾಸ್ಮಿ ಅನ್ನೋ ತರ ಜೀವಾತ್ಮ ಮತ್ತೆ ಪರಮಾತ್ಮ ಎರಡಕ್ಕೂ ವ್ಯತ್ಯಾಸ ಮಾಡಿದ್ರೇನೆ ನಮ್ಗೆ ದ್ವಂದ್ವ ಉಂಟಾಗತ್ತೆ. ಇಲ್ಲ ಅಂದ್ರೆ ಅದ್ವೈತವಾಗಿದ್ರೆ ಏನು ಭಯ ಇರಲ್ಲ ಅಂತ. ಓಕೆ ವೀಣಾಜಿ, ಇಲ್ಲಿ ನೀವು ಹೇಳಿರೋ ಹಾಗೆ ಎರಡನೇದು ಇದ್ರೆ ನಮಗೆ ಭಯ. ನಾನ್ ಮಾತ್ರ ಇದ್ದಾಗ ಆ ಭಯಕ್ಕೆ ಕಾರಣನೇ ಇಲ್ಲ. ಹಾಗೆ ಇಲ್ಲಿ ಜೀವಾತ್ಮ ಪರಮಾತ್ಮ ಅಂತಂದ್ರೆ ಇದುವರೆಗೂ ನಾವು ಹೇಳಿರೋದೇನು, ಈ ಅನಾತ್ಮ ವಸ್ತುಗಳು ಯಾವುದು, ಈ ದೇಹ ಮನಸ್ಸು ಬುದ್ಧಿಗಳೆಲ್ಲಾನು ನೀನಲ್ಲ, ನೀನು ಪರಬ್ರಹ್ಮ ಸ್ವರೂಪ ಅಂತ ಹೇಳ್ಕೊಂಡ್ ಬಂದ್ವಿ. ಹಾಗಾದ್ರೆ ಇದೆಲ್ಲ ಏನು, ದೇಹ ಮನಸ್ಸು ಬುದ್ಧಿಗಳೆಲ್ಲ ಏನು, ಅವು ಅನಾತ್ಮ ಅಂತಂದ್ರೆ ಅವು ಎಲ್ಲಿಂದ ಬಂತು? ನೀವು ಮಾತ್ರ ಅದ್ವೈತ ಅಂತ ಹೇಳ್ತೀರಾ ಅಂತಂದ್ರೆ, ಎಲ್ಲ ಅನಾತ್ಮಗಳು ಸಹ ಆತ್ಮವೇಪ, ಇಲ್ಲಿ ಬೇರೆ ಎರಡನೇದಿಲ್ಲ. ಆದ್ರೆ ಅದು ಹೇಗೆ ಅಂತ ತಿಳ್ಕೊ ಅಷ್ಟೆ. ನೀನು ಆ ಅನಾತ್ಮವೇ ನೀನು ಅಂತ ತಿಳ್ಕೊಳ್ಬೇಡ ಅಷ್ಟೇನೆ. ಅನಾತ್ಮ ಎಲ್ಲವೂ ಸಹ ಆತ್ಮವೇ. ಹೇಗೆ? ಇವಾಗ ನೀರು, ಸಮುದ್ರ ಇದೆ, ಅಲೆ ನೊರೆ ಗುಳ್ಳೆ ಎಲ್ಲ ಇದೆ. ಅಂದ್ರೆ ಅಲೆ ನೊರೆ ಗುಳ್ಳೆ ಎಲ್ಲವೂ ಸಹ ನೀರೇನೆ ಹೊರತು ಬೇರೆ ಅಲ್ಲ. ಆದ್ರೆ ನೀರು ಅಲೆ ನೊರೆ ಗುಳ್ಳೆ ಅನ್ಕೊಂಡಾಗ ಅವಕ್ಕೆ ಭೇದ ಅಲ್ಲಿ ಬರೋದು. ಆ ಭೇದ ಬಂದಾಗ ಅದು ಬಂದು ನನ್ನ ನುಂಗುತ್ತೆ,
ಅಂತ ಭಯ ಆಗತ್ತೆ. ಹಾಗೆ ನಾನು ದೇಹ ಅಂತ, ಎರಡನೇದು ನಾನು ದೇಹ ಅಂತ ಅಂದುಕೊಂಡ ತಕ್ಷಣ ಮತ್ತೆ ನನಗೆ ಎರಡನೇದು ಬೇರೆ ವಸ್ತುಗಳು ಇದೆ ಅಂತಂದಾಗ ಅವುಗಳೆಲ್ಲನೂ ಏನಾಗತ್ತೆ, ಕಾಲಕ್ರಮೇಣ ಅವೆಲ್ಲ ಬದಲಾವಣೆ ಆಗ್ತಾ ಹೋಗುತ್ತೆ. ಒಂದು ಸಂಬಂಧನೇ ಆಗಿರಬಹುದು, ನಮ್ಮ ಯೋಚನೆಗಳೇ ಆಗಿರಬಹುದು, ನನ್ನ ದೇಹವೇ ಆಗಿರಬಹುದು, ಎಲ್ಲವೂ ಸಹ ಬದಲಾವಣೆಗೆ ಒಳಪಟ್ಟಿದ್ದೆ. ಅದು ಬದಲಾವಣೆ ಆದಾಗ ನಾನು ಬದಲಾವಣೆ ಆಗೋಗ್ತಾ ಇದ್ದೀನಿ, ಅದು ಸತ್ತೋಗುತ್ತೆ ಅಂತಂದ್ಬಿಟ್ಟು ಭಯ ಆಗತ್ತೆ ಎರಡನೇದಿದ್ದಾಗ. ಆದ್ರೆ ಇಲ್ಲ, ಎಲ್ಲವೂ ಸಹ ಆತ್ಮವೇ, ಇದು ಬರೀ ಈ ದೇಹ ಮನಸ್ಸು ಬುದ್ಧಿಗಳೆಲ್ಲ ತೋರಿಕೆ ಅಷ್ಟೇ ಅನ್ನೋದು ಆ ಒಂದು ಆ ಏಕತ್ವ. ಅಲ್ಲಿ ಬೇರೆ ಏನು ಇಲ್ಲ. ಹೇಗೆ ಸಮುದ್ರದಲ್ಲಿ ನೀರು ಬಿಟ್ರೆ ಬೇರೆ ಇಲ್ಲ ಅಂತ ತಿಳ್ಕೊಳ್ಬೇಕು, ಆ ರೀತಿಯಲ್ಲಿ ಬ್ರಹ್ಮ ಬಿಟ್ರೆ, ಪರಬ್ರಹ್ಮ ಬಿಟ್ರೆ ಬೇರೆ ಇನ್ನೊಂದು ಇಲ್ಲ ಅನ್ನೋದು ತಿಳ್ಕೊಳ್ಬೇಕು ಅಂತ ಇಲ್ಲಿ. ಆ ಭೇದ ಭಾವನೆ ಬೇಡ. ಯಾವಾಗ ಭೇದ ಇರುತ್ತೋ ಆಗ ಭಯ, ಅಭೇದ ಯಾವಾಗ ಬಂತೋ ಅವಾಗ ಭಯ ಅನ್ನೋದು ಇರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 53ನೇ ಶ್ಲೋಕ. ಯತ್ರ ಜ್ಞಾನ ಭವೇತ್ ದ್ವೈತಮಿತರಸ್ ತತ್ರ ಪಶ್ಯತಿ ಆತ್ಮತ್ವೇನ ಯದಾ ಸರ್ವಂ ನೇತರಸ್ ತತ್ರ ಚಾಣ್ವಪಿ. ಎಲ್ಲಿ ಅಜ್ಞಾನದಿಂದ ದ್ವೈತವಾಗಿರುವುದೋ ಅಲ್ಲಿ ಒಬ್ಬನು ಮತ್ತೊಬ್ಬನನ್ನು ಕಾಣುವನು. ಅದನ್ನ ಮುಂದುವರಿಸಿ ಹೇಳ್ತಾ ಇದ್ದಾರೆ. ಎಲ್ಲವೂ ಆತ್ಮನೇ ಎಂದು ಯಾವಾಗ ಆಗುವುದು ಆಗ ಮತ್ತೊಬ್ಬನು ಇಲ್ಲ, ಮತ್ತೊಂದು ಪದಾರ್ಥವು ಒಂದಿಷ್ಟು ಇರಲ್ಲ, ಬೇರೆ ಇನ್ನೊಂದು ಇಲ್ವೇ ಇಲ್ಲ ಅಂತಂದ್ಬಿಟ್ಟು ಇದು ಬೃಹದಾರಣ್ಯಕ ಉಪನಿಷತ್ತಿನಿಂದ ಶ್ರುತಿ ಪ್ರಮಾಣವನ್ನ ಇಲ್ಲಿ ತಂದು ನಮ್ಗೆ ಹೇಳ್ತಾ ಇದ್ದಾರೆ. ಈ ರೀತಿಯಲ್ಲಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ ಅಂತಂದ್ಬಿಟ್ಟು. ಇದನ್ನ ಸ್ವಲ್ಪ ವಿವರವಾಗಿ ಹೇಳ್ತೀರಾ ಇಂದ್ರಮ್ಮ ಅವರು? ಇವಾಗ ಏನಾದ್ರು ಅನ್ಮ್ಯೂಟ್ ಮಾಡ್ಕೊಳಕ್ ಆಗುತ್ತಾ? ಏನು ಅವ್ರು ಬರ್ಲಿಲ್ಲ. ಲಕ್ಷ್ಮಿ ಅವರು ನೀವೇ ಹೇಳಿ. ಇಲ್ಲೇ ಈಗ ಫಾರ್ ಎಕ್ಸಾಂಪಲ್ ನಮ್ದ ಕ್ಲಾಸ್ ನೋಡ್ರಿ ನೀವು, ನಾವು ಎಷ್ಟು ದೂರ ಆದೇವೆ ಅಮ್ಮ, ಒಬ್ರೊಬ್ರಿಗೊಬ್ರು ಏರಿಯಾ ನೋಡಿದ್ರ ಅಥವಾ ಊರ್ ನೋಡಿದ್ರ ಎಷ್ಟು ದೂರ ಅದೇವಿ, ಆದ್ರೂ ನಾವೆಲ್ಲ ಒಂದ ಹತ್ರನ ರೀ. ಇವಾಗ ವೀಣಾ ಅಮ್ಮನ್ರಿ ಯಾರು ಅಂತಂದ್ ಹೇಳ್ದಾಗ ನಮ್ಗೆ ಎಷ್ಟು ಖುಷಿ ಅನಿಸ್ತತ್ರಿ, ನಮ್ ಸಂಘದೊಳಗ್ ಬರೋರು ಅಂತಂದ್ ಹೇಳಿ. ಎಷ್ಟು ಎಲ್ಲಾರು ಒಂದ ಅನ್ನೋ ಭಾವನೆ ಯಾವಾಗ್ ಬರ್ತೈತ್ರಿ, ಒಂದ್ ಪ್ರೀತಿ ಅಂತಂದ್ ಹೇಳಿ ಬೆಳೆದಾಗ, ಅವ್ರ ಮೇಲೆ ನಂಬಿಕೆ ವಿಶ್ವಾಸ ಇದ್ದಾಗ ಎಲ್ಲಾರು ಒಂದ ಅಂತಂದ್ ಹೇಳಿ ಬರ್ತೈತಿ ಅಮ್ಮ. ಅದೇ ತರ ನಾವು ಈಗ ನಮ್ದು ಮೊದಲನೇ ಮಾತ್ ನಮ್ ಮನಿ ಒಳಗ್ ಅದನ್ ಬೆಳೆಸ್ಕೊಂಡ್ವಿ, ಹೊರಗಿನ ಮಂದಿ ಜೊತೆಗೆ ಅದನ್ ಬೆಳೆಸ್ಕೊಂಡೇವಿ ಅಂತಂದ್ ಹೇಳಿದಾಗ ಎಲ್ಲೋ ಹೊರಗಡೆ ಹೋದ್ರುನು ನಾವು ಎಲ್ಲೋ ಯಾರನೋ ಅಕಸ್ಮಾತ್ ಆಗಿ ಬೆಟ್ಟಾದ್ರುನು ನಾವು ಅವ್ರೊಳಗ್ ನಮ್ಮನ್ನ ಕಾಣ್ತೇವಿ ಅಮ್ಮ. ಹೆಚ್ಚಿಂದ ಹೆಚ್ಚು ಇವಾಗ ಯಾವ್ದೋ ಒಂದ್ ಹುಡುಗಿ ಬಿತ್ತು ಅಂತಂದ್ ಹೇಳಿದ್ರ ಸಡನ್ ಆಗಿ ಹೋಗಿ ಎತ್ತಾಕ್ ಹೋಗ್ತೇವ್ರಿ, ಒಳ್ಳೆ ನಾನ ಬಿದ್ದೇನೇನೋ, ನನಗ ಏನೋ ತ್ರಾಸ ಆಗೇತೇನೋ ಅನ್ನೋರ್ ಗತಿ. ಅಥವಾ ಏನೋ ಹೊರಗಡೆ ಒಂದು ಪ್ರಾಣಿ ಏನೋ ಆಗಿ ಕಾಲ್ ಮುರ್ಕೊಂಡಿತ್ತು ಅಥವಾ ಏನೋ ಆಗಿತ್ತು ಅಂತಂದ್ ಹೇಳಿದ್ರೆ ತಕ್ಷಣ ಅದ್ರದ್ದು ಸಹಾಯಕ್ ನಾವ್ ಹೋಗ್ತೇವೆ ಅಮ್ಮ. ಯಾಕ ನಾವೆಲ್ಲ ಒಂದ, ನನ್ನೊಳಗಿರೋ ಪ್ರೀತಿ ಅದ್ರೊಳಗಿರೋ ಪ್ರೀತಿ ಒಂದ ಅಂತಂದ್ ಹೇಳಿ, ಅಥವಾ ಆ ಹುಡುಗಿ ಬಿದ್ದಾಗ ಆ ಹುಡುಗಿನ ಎಪ್ಸಾಕ್ ಹೋದಾಗ ಆಗ್ಲಿ, ಅಥವಾ ಯಾರೋ ಬೇರೆದವ್ರಿಗೆ ಏನೋ ಆದಾಗ್ರುನು ಸಡನ್ ಹೆಲ್ಪಿಗ್ ಹೋದಾಗ ಅವಾಗ ಗೊತ್ತಾಕೇತ್ರಿ ನಾನು ಅವ್ರು ಒಂದ. ಅವಾಗ ನಾವ್ ಏನು ನೋಡಂಗಿಲ್ಲ ಅಮ್ಮ, ಹೆಣ್ಣೋ ಗಂಡೋ ವಯಸ್ಸಾಗೇತೋ ಅವ್ರ ಹೆಂಗದಾರ ಏನು ಯಾವ್ದು ನೋಡಂಗಿಲ್ಲ, ನಾವ್ ಸಹಾಯಕ್ ಹೋಗ್ತೇವ್ರಿ ಸಡನ್ ಆಗಿ. ಆತರ ಎಲ್ಲಾರು ಒಂದ ಅನ್ನೋ ಭಾವನೆ ಇಲ್ಲಿ ಹೇಳ್ಯಾರ ನಮಗ ಅಂತಂದ್ ಹೇಳಿ ಹಂಗ ಅನಸ್ತವಮ್ಮ ನನಗ. ಧನ್ಯವಾದ ರೀ. ಧನ್ಯವಾದ. ವೀಣಾ ಅವ್ರ ಏನಂತೀರಾ?
ಅದೇ ದ್ವಂದ್ವ ಎಲ್ಲಿ ಇಲ್ಲ, ಏಕತೆ ಎಲ್ಲಿ ಇರುತ್ತೆ, ನಾವು ನಮ್ಮದು ಹ್ಮ್ ಅನ್ನೋ ತರ ಅಲ್ಲಿ ಎಲ್ರೂ ಒಂದೇ ಅಂತ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಹೇಳ್ದಾಗೆ ಎಲ್ಲ ಎರಡನೇದು ಇಲ್ಲ ಅಂತಂದ್ಬಿಟ್ಟು. ಈಗ ನಾವು ಹಿಂದೆ ಏನು ನೋಡಿದ್ವಿ, ದೇಹ ಅನ್ನೋದು ಹೇಗೆ ಬೇರೆ ಅಲ್ಲ ಅನ್ನೋದು ಹಿಂದಿನ ಒಂದು ಶ್ಲೋಕದಲ್ಲಿ ನೋಡಿದ್ವಿ ಅಲ್ವಾ. ಅಂದ್ರೆ ನಾವು ದೇಹ ಎಲ್ಲ ಬೇರೆ, ದೇಹ ಮನಸ್ಸು ಬುದ್ಧಿಗಳೆಲ್ಲನೂ ಅನಾತ್ಮ ಅಂತ ಹೇಳ್ತಾ ಇದ್ವಿ. ಆದ್ರೆ ಅನಾತ್ಮವು ಹೇಗೆ ಆತ್ಮ ಅನ್ನೋದನ್ನ ನೋಡಿದ್ವಿ. ಈಗ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ತ್ರಿಪುಟಿಯನ್ನ ಹೇಳ್ತಾ ಇದ್ದಾರೆ. ತ್ರಿಪುಟಿ ಅಂದ್ರೆ ನೋಡ್ತಾ ಇರೋನು, ಮತ್ತೆ ಒಂದು ನೋಡುವ ವಸ್ತು, ಮತ್ತೆ ನೋಡುವಿಕೆ, ಈ ಮೂರು ಸಹ ನಮ್ಗೆ ಪ್ರಪಂಚದಲ್ಲಿ ಕಾಣಿಸ್ತಾ ಇದೆ. ಅಜ್ಞಾನಿಗಳಿಗಾದ್ರೆ ಇಲ್ಲಿ ನಾನು ನೋಡ್ತಾ ಇದ್ದೀನಿ, ನಾನೇ ಕೆಲಸ ಮಾಡ್ತಾ ಇದ್ದೀನಿ, ನಾನು ಮೂಸ್ತಾ ಇದ್ದೀನಿ, ಮತ್ತೆ ಕೇಳಿಸ್ಕೊಳ್ತಾ ಇದ್ದೀನಿ ಅಂತಂದ್ಬಿಟ್ಟು ಅಜ್ಞಾನಿಗಳು ಹೇಳ್ತಾರೆ. ಆದ್ರೆ ಜ್ಞಾನಿಗಳಿಗೆ ಏನು ನೋಡ್ತಾ ಇರುವನು, ನೋಡ್ತಾ ಇರೋ ವಸ್ತು, ನೋಡುವಿಕೆ ಎಲ್ಲವೂ ಸಹನು ಪರಬ್ರಹ್ಮನೇ. ಈ ತ್ರಿಪುಟಿ ಅನ್ನೋದು ಏನಿದ್ರು ಅಜ್ಞಾನಿಗಳಿಗೆ ಮಾತ್ರ ಇರೋದು. ಜ್ಞಾನಿಗೆ ತ್ರಿಪುಟಿ ಅನ್ನೋದು ಇಲ್ಲ. ಎಲ್ಲವೂ ಆ ಪರಬ್ರಹ್ಮನಲ್ಲಿ, ಅಲ್ಲಿ ಪರಬ್ರಹ್ಮನ ಅರಿವಿನಲ್ಲಿ ಅವೆಲ್ಲವೂ ನಡೀತಾ ಇರೋದಷ್ಟೇ. ಅಲ್ಲಿ ಎರಡನೇದಿಲ್ಲ. ಅಲ್ಲಿ ಏನೋ ನಡೀತಾ ಇದೆ ಅನ್ನೋದು ಬರೀ ನಮ್ಗೆ ಈ ಪ್ರಾಪಂಚಿಕ ವ್ಯವಹಾರದಲ್ಲಿ ಕಾಣಿಸ್ತಾ ಇರೋದು. ಅವಾಗ ನಾವು ಏನು ದೇಹಭಾವದಲ್ಲಿ ಇದ್ದಾಗ ಆ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವಾಗ ನಾವು ಪರಬ್ರಹ್ಮ ಸ್ವರೂಪದಲ್ಲಿ ನಿಂತು ನೋಡಿದಾಗ ಅಲ್ಲಿ ಬೇರೆದು ಏನು ನಡೀತಾನೆ ಇಲ್ಲ. ಯಾವುದು ಏನೇ ಮಾಡಿದ್ರು ಯಾವ ಬದಲಾವಣೆಯೂ ಹೊಂದಿರಲ್ಲ. ನಾನು ಏನೋ ಇದನ್ನ ಮಾಡಿದೆ ಅಂತಂದ್ರೆ ಆ ಮಾಡಿದ್ದು ಏನೋ ಅದು ಏನೋ ನಮ್ಗೆ ಕಣ್ಣಿಗೆ ಅಥವಾ ನಮ್ಗೆ ಇಂದ್ರಿಯಗಳಿಗೆ ಗೋಚರವಾಗಿ ಬದಲಾವಣೆ ರೀತಿಯಲ್ಲಿ ಕಾಣಿಸಿದ್ರು ಅದ್ರ ಮೂಲತಃ ಯಾವ ಬದಲಾವಣೆನೂ ಆಗಿರಲ್ಲ. ಅದು ಆ ಜ್ಞಾನಿಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಅಲ್ಲಿ ಏನು ಬದಲಾವಣೆ ಆಗಿಲ್ಲ, ಅಲ್ಲಿ ತ್ರಿಪುಟಿ ಅನ್ನೋದು ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲು ಹೇಗೆ ಅನಾತ್ಮವು ಸಹ ಆತ್ಮವೇ ಅಂತ ಹೇಳಿ, ಇಲ್ಲಿ ತ್ರಿಪುಟಿ ಅನ್ನೋದು ಇಲ್ವೇ ಇಲ್ಲ. ಕರ್ತೃ ಕರ್ಣ ವಿಷಯ ಅನ್ನೋದು ಈ ಮೂರರ ಬಗ್ಗೆನೂ ಭೇದ ಅನ್ನೋದೇ ಇಲ್ಲ. ಇದು ಹಾಗನ್ಕೊಳ್ಳೋದು ದ್ವೈತ ಆಗತ್ತೆ. ಯಾವಾಗ ಎಲ್ಲವೂ ಆತ್ಮನೇ ಅಂತ ಅನ್ಕೊಂಡಾಗ ಆ ಅಭೇದನೆ ಅದ್ವೈತ. ಆವಾಗ್ಲೇ ನಮ್ಗೆ ಸಮಾಧಾನ ಅನ್ನೋದು ಇರೋದು. ಇದೆಲ್ಲನೂ ಬರೀ ತೋರಿಕೆ ಅಷ್ಟೇ. ಹಾಗಂದ್ಬಿಟ್ಟು ಅಲ್ಲೇನು ಆಗ್ತಾ ಇಲ್ವಾ ಅಂತಂದ್ರೆ, ಅವಾಗ ಜ್ಞಾನಪೂರ್ವಕವಾಗಿ ಚಿಂತನೆಯನ್ನು ಮಾಡಿದಾಗ ಏನು ಯಾವ ಬದಲಾವಣೆನೂ ಆಗಿಲ್ಲ, ಇದೆಲ್ಲ ಬರೀ ತೋರಿಕೆ ಮಾತ್ರ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವಾಗ 54ನೇ ಶ್ಲೋಕಕ್ಕೆ ಹೋಗೋಣ. ಯಸ್ಮಿನ್ ಸರ್ವಾಣಿ ಭೂತಾನಿ ಹ್ಯಾತ್ಮತ್ವೇನ ವಿಜಾನತಃ ನ ವೈ ತಸ್ಯ ಭವೇನ್ ಮೋಹೋ ನ ಚ ಶೋಕೋ ದ್ವಿತೀಯತಃ. ಯಾವ ಕಾಲದಲ್ಲಿ ಜ್ಞಾನ ಉಂಟಾಗಿ ಎಲ್ಲಾ ಭೂತಗಳು ತನ್ನ ಆತ್ಮನಂದೇ ಆಗುವುದು, ಆಗ ಅಂಥವನಿಗೆ ಎರಡನೆಯದು ಇರುವುದಿಲ್ಲವಾದ್ದರಿಂದ ಮೋಹ ಆಗ್ಲಿ ಶೋಕ ಆಗ್ಲಿ ಇರಲ್ಲ. ಯಾವಾಗ ಮೋಹ ಶೋಕ ಅನ್ನೋದು ಬರುತ್ತೆ, ಯಾವಾಗ ಮೋಹ ಶೋಕ ಅನ್ನೋದು ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಂದ್ರಮ್ಮ ಅವ್ರ ಇನ್ನೊಂದ್ಸತಿ ಕರಿತೀನಿ, ನೋಡೋಣ. ಇಂದ್ರಮ್ಮ ಅವರು ಇದ್ದೀರಾ? ಅವ್ರಿಗೇನು ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ವಿಜಯಲಕ್ಷ್ಮಿ ಅವ್ರೆ, ನೀವೇ ಹೇಳಿ.
53 ಅಲ್ಲ ನಮ್ಮದು 54. 54. ಇಲ್ಲ ಆತ್ಮದೊಂದಿಗೆ ಸ್ವಲ್ಪ ಮೇಲಕ್ಕೆ ಹಾಕ್ಲಾ? ಹಾ ಸ್ವಲ್ಪ ಮೇಲೆ ಮಾಡಿ. ಇವಾಗ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. ಹಾ ಈಗ ಇಲ್ಲಿ ದುಃಖ ನಾನು ದೇಹ ಅನ್ಕೊಂಡಾಗ ಎಲ್ಲದೂ ನಂದು ನಂದು ಅನ್ಕೊಂಡಾಗ ನಮ್ಮಲ್ಲಿ ಅಹಂಕಾರ ಮೂಡ್ದಾಗಮ್ಮ ನಮ್ಗೆ ಅಲ್ಲಿ ಈ ಶರೀರನ ನಾನು ಅನ್ಕೊಂಡು ಈ ದೇಹ ಮನ ಬುದ್ಧಿಯನ್ನು ನಾನು ಅನ್ಕೊಂಡಿರ್ತಾನಲ್ಲ ಅವಾಗ ನಮಗೆ ಏನಾಗ್ತೈತಿ ದುಃಖ ಉಂಟಾಗ್ತೈತಿ. ಅಲ್ಲಿ ನಾನೇ ಅಂತಂದಾಗ ಅಲ್ಲಿ ದ್ವಂದ್ವ ಶುರು ಆಗ್ತೈತೆ ಅಮ್ಮ. ಅದು ಎಲ್ಲರೂ ಒಂದೇ ಅಂತ ಅನ್ಕೊಂಡಾಗ ನಾನು ನೀವು ಎಲ್ಲ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಒಂದೇ ಆ ರೀತಿ ಹೋದಾಗ ಒಂದು ಭಾವನೆ ಅಂತ ಏನ್ ಬರುತ್ತೆ ಅಲ್ಲಿ ಒಂದು ಪ್ರೀತಿ ವಿಶ್ವಾಸ ಮೂಡ್ತತಿ. ಅವಾಗ ಅಲ್ಲೊಂದು ಆ ರೀತಿ ಇದ್ದಾಗ ನಮ್ಗ ಅಲ್ಲಿ ಮೋಹ ಅನ್ನೋದು ಇರಂಗಿಲ್ಲ. ಮೋಹ ಅನ್ನಂದ್ರೆ ಏನಮ್ಮ ಅದು ಅಲ್ಲಿ ಅದು ಒಂದು ಅತಿ ಆಸೆ ಆದ್ರೆ ಅದಕ್ಕೆ ಮೋಹ ಅಂತ ಹೇಳ್ಬೋದು. ನಾವು ಬೇರೆ ಯಾವ್ದಾದ್ರು ಒಂದು ವಸ್ತು ನೋಡಿದಾಗ ನಮ್ಗೆ ಅಲ್ಲಿ ಮೋಹ ಉಂಟಾಗ್ತೈತಿ. ಆ ಮೋಹ ಉಂಟಾಗ್ಬಾರ್ದು ಅಂದ್ರೆ ನಮ್ಮಲ್ಲಿ ವಿರಕ್ತಿ ಭಾವನೆ ಇರ್ಬೇಕು, ವೈರಾಗ್ಯ ಭಾವನೆಗಳು ಬರ್ಬೇಕು ಅಂತ ಹೇಳಿ. ಆಮೇಲೆ ಈಗ ಮತ್ತೆ ಒಂದು ಪ್ರಭುಜಿ ಗುರುಜಿಯವ್ರು ಹೇಳಿದ್ದು ಅಂತ ಹೇಳ್ಬೇಕಂದ್ರ ಈಗ ಇದನ್ನ ಹೇಳಿದಾರ ಅವರು ಈ ವಿಷ್ಣು ಸಹಸ್ರನಾಮದ್ದಮ್ಮ. ಹೌದಲ್ರಿ? ಓಂ ವಿಷ್ಣು ಷಟ್ಕಾರ ಭೂತ ಭವ್ಯ ಭಕ್ತರು ಅಂದ್ರೆ ವಿಷ್ಣುನೇ ಎಲ್ಲಾ ಕಡೆ ಇರೋದು. ಅವನೇ ಈ ಜಗತ್ತು ಅಂದ್ರೆ ಆ ಬ್ರಹ್ಮನ್ನೇ ಈ ಜಗತ್ತು ಇರೋದ್ರಿಂದ ನಾವೆಲ್ಲ ಅವನಲ್ಲೇ ಇದ್ದೇವಿ. ಎಲ್ಲರೂ ಒಂದೇ ಒಂದು ಭಾವನೆ ಅಂತ ಹೇಳಿ ಆ ಬೃಹದಾರಣ್ಯಕ ಉಪನಿಷತ್ತುಗಳಲ್ಲೂ ಅದನ್ನೇ ಹೇಳ್ತಾರಮ್ಮ. ಆತ್ಮನೇ ಬ್ರಹ್ಮನ್, ಆ ಆತ್ಮವೇ ಎಲ್ಲರ ಆತ್ಮ ಅಂತ ಹೇಳಿ ಸರ್ವಭೂತಾತ್ಮ ಅಂತ ಹೇಳಿ ಈ ವಿಷ್ಣು ಸಹಸ್ರನಾಮದಾಗ ಸಹಿತ ಹೇಳ್ತಾರೆ. ಹೀಗಿದ್ದಾಗ ಎಲ್ಲಿ ನಮ್ಗೆ ಯಾವ ಭಯನೂ ಇರಂಗಿಲ್ಲ, ಅಲ್ಲಿ ದ್ವಂದ್ವನೂ ಇರಂಗಿಲ್ಲ, ದ್ವೈತನೂ ಇರೋದಿಲ್ಲ. ಕರೆಕ್ಟ್. ಹಾಗೆ ಇವಾಗ ನೀವು ವಿಷ್ಣು ಸಹಸ್ರನಾಮದ್ದು ಗುರುಜಿ ಕೊಟ್ಟಿರೋ ಒಂದು ಉದಾಹರಣೆಯ ಮೂಲಕ ವಿವರಿಸಿ ಹೇಳಿದ್ರಿ. ಎಲ್ಲ ಇರೋದು ಪರಮಾತ್ಮ ಒಬ್ಬನೇ ಪರಬ್ರಹ್ಮ, ಅದೇ ಶುದ್ಧ ಚೈತನ್ಯ ಹೇಳಿರ್ದು. ಹಾಗೆ ಇಲ್ಲಿ ಈ ಉದಾಹರಣೆಗಳ ಮೂಲಕ ಕೃತಿಗಳಲ್ಲಿ ಇವಾಗ ಹೇಗೆ ನೀವು ಉದಾಹರಣೆಯನ್ನು ಕೊಟ್ಟರು ಹಾಗೆ ಅನೇಕ ಉಪನಿಷತ್ತುಗಳಲ್ಲಿ ಉದಾಹರಣೆಗಳನ್ನ ತೆಗೆದುಕೊಂಡು ಇವುಗಳೆಲ್ಲ ಹೇಳಿರೋದು ಹೀಗೆ ಪರಬ್ರಹ್ಮ ಮಾತ್ರನೇ ಇರೋದು, ನಾವು ನೋಡ್ತಾ ಇರೋದೆಲ್ಲ ಸತ್ಯ ಅಲ್ಲ ಅಂತಂದ್ಬಿಟ್ಟು ಹೇಳ್ತಾ ಇರೋದು. ಹೀಗೆ ಇದನ್ನ ಈಗ 54ನೇ ಶ್ಲೋಕದಲ್ಲಿ ಎಲ್ಲಿಂದ ತೆಗೆದುಕೊಂಡಿದ್ದಾರೆ ಅಂದ್ರೆ ಈಶಾವಾಸ್ಯ ಉಪನಿಷತ್ತಿನಿಂದ ಇದನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಯಾವ ಕಾಲದಲ್ಲಿ ಈ ಶ್ಲೋಕದಲ್ಲಿ ಯಾವ ಕಾಲದಲ್ಲಿ ಜ್ಞಾನದಿಂದ ಸಕಲ ಪ್ರಾಣಿಗಳು ತನ್ನ ಆತ್ಮನೇ ಆಗಿಬಿಡುವವು ಆಗ ತಾನೊಬ್ಬನೇ ಎಂದು ತಿಳಿದುಕೊಂಡಿರುವ ಆತನಿಗೆ ಮೋಹ ಅಂದ್ರೆ ಏನು, ಶೋಕ ಅಂದ್ರೆ ಏನು ಅಂದ್ರೆ ಎರಡನೇದಿಲ್ಲ ಅಂತ ಅನ್ಕೊಂಡಾಗ ಮೋಹ ಶೋಕ ಅನ್ನೋದಿಲ್ಲ. ಎರಡನೇದು ಇದೆ ಅಂತ ಅಂದಾಗ ನಮ್ಗೆ ದ್ವೈತ ಬಂತು. ಆವಾಗ ಅಯ್ಯೋ ಅದು ಹೋಗ್ಬಿಡುತ್ತಲ್ಲ ಅಂತಂದ್ಬಿಟ್ಟು ಅವಾಗ ಅದ್ರ ಬಗ್ಗೆ ಚಿಂತೆ ಮಾಡ್ತೀವಿ, ಅದನ್ನ ಹಿಡ್ದಿಟ್ಕೊಳ್ಬೇಕಲ್ಲ ಅಂತ ಒದ್ದಾಡ್ತೀವಿ. ಹೇಗೆ ಅರ್ಜುನನ್ಗೆ ಶೋಕ ಮೋಹಗಳು ಕಾಡಿ ಅವನು ನಾನು ಯುದ್ಧನೇ ಮಾಡಲ್ಲಪ್ಪ ಅಂತಂದ್ಬಿಟ್ಟು ಹೇಗೆ ಧನಸ್ಸನ್ನ ಕೆಳಕ್ಕಿಟ್ಬಿಟ್ಟ ಅಲ್ವಾ? ಎಲ್ಲಿ ಅವಾಗ ಅವನಿಗೆ ದ್ವೈತ ಬಂದಿದ್ದಕ್ಕೋಸ್ಕರ, ಅದಕ್ಕೋಸ್ಕರನೇ ಶ್ರೀಕೃಷ್ಣ ಅಷ್ಟೊಂದು ಉಪದೇಶವನ್ನ ಕೊಡ್ಬೇಕಾಯ್ತು. ಎಲ್ಲಿ ನೀನ್ ಏನ್ ಮಾಡ್ತಾ ಇದೀಯಾ, ನೀನ್ ಹೇಗಿರ್ಬೇಕು, ನಿನ್ನ ಕರ್ತವ್ಯ ಏನು, ನೀನ್ ನಿಜವಾಗ್ಲೂ ನೀನ್ ಯಾರು ಮೊದ್ಲು ತಿಳ್ಕೊ, ಆಮೇಲೆ ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋ ಅಂತಂದ್ಬಿಟ್ಟು ಅಷ್ಟು ದೀರ್ಘವಾಗಿ ಉಪದೇಶವನ್ನ ಕೊಡ್ಬೇಕಾಗಿತ್ತು. ಹಾಗೆ ಎರಡನೇದಿದೆ ಅಂತ ನಾವು ಅನ್ಕೊಂಡಾಗಲೇ ನಮ್ಗೆ ಮೋಹ ಅನ್ನೋದು ಉಂಟಾಗೋದು ಅಂತ ಇಲ್ಲಿ ಸಹ ಈ ಒಂದು ಈಶಾವಾಸ್ಯ ಉಪನಿಷತ್ತಿನ ಒಂದು ಶ್ರುತಿಯನ್ನು ತೆಗೆದುಕೊಂಡು ಸಹ ಹೇಳ್ತಾ ಇದ್ದಾರೆ. ಈ ಒಂದು ಅಜ್ಞಾನಿಗಳಿಗೆ ಏನಾಗುತ್ತೆ, ಎಲ್ಲ ದ್ವೈತವೇ ಕಾಣಿಸುತ್ತೆ. ಹಾಗಂದ್ಬಿಟ್ಟು ಎಲ್ರಿಗೂ ನಾವು ಈ ಒಂದು ಆತ್ಮಜ್ಞಾನದ ಕ್ಲಾಸಿಗೆ ಬರೋದಕ್ ಮೊದ್ಲು ನಮಗ್ ಗೊತ್ತಿತ್ತ ಇವ್ರು ಏನ್ ಹೇಳ್ತಾರಪ್ಪ ಸುಮ್ಮನೆ ಅಂತಂದ್ಬಿಟ್ಟು ಅನ್ಕೊಳ್ತಾ ಇದ್ವಿ ತಾನೆ. ನಮಗ್ ಕಾಣಿಸ್ತಾ ಇದೆಯಲ್ಲ ದ್ವೈತ ಕಾಣಿಸ್ತಾ ಇದೆ ಅಂತ. ಹಾಗೆ ಕಂಡಾಗ ಏನಾಗತ್ತೆ, ನಾವು ದುಃಖ ಪಡ್ತೀವಿ. ಪೂರ್ತಿ ಅರ್ಥ ಮಾಡ್ಕೊಂಡಿಲ್ಲ,
ಅರ್ಥ ಮಾಡ್ಕೊಳ್ಳಿಲ್ಲ ಅಂದಾಗ ನಮಗೆ ದುಃಖಕ್ಕೆ ಕಾರಣ ಆಗುತ್ತೆ. ಇಲ್ಲ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡಾಗ ಯಾವ ಅನರ್ಥನೂ ಆಗಲ್ಲ. ಆದ್ರಿಂದ ಈ ಅದ್ವೈತ ಜ್ಞಾನನೇ ಪರಮ ಪುರುಷಾರ್ಥ ಅಂತಂದ್ಬಿಟ್ಟು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳಿರುವಂಥದ್ದು. ಈ ಒಂದು ಶ್ಲೋಕದ ಸಂಪೂರ್ಣ ವಿವರಣೆಯನ್ನ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಲಕ್ಷ್ಮಿ ಅವ್ರು ಏನಾದ್ರು ಹೇಳೋದಿದ್ಯಾ? 55ನೇ ಶ್ಲೋಕ ಏನ್ ಹೇಳುತ್ತೆ ಅನ್ನೋದನ್ನ ನೋಡೋಣ. ಈ ಶ್ಲೋಕಕ್ಕೆ ಲಕ್ಷ್ಮಿ ಅವರು ತಯಾರಾಗಿ, ಅಯಂ ಆತ್ಮ ಹಿ ಬ್ರಹ್ಮೈವ ಸರ್ವಾತ್ಮಕತೆಯ ಸ್ಥಿತಃ ಇತಿ ನಿರ್ಧಾರಿತಂ ಶ್ರುತ್ವಾ ಬೃಹದಾರಣ್ಯ ಸಂಸ್ಥೆಯ. ಇದು ಸಹ ಒಂದು ಶ್ರುತಿಯ ಆಧಾರದ ಮೇಲೆ ಭ್ರಮ ಮಾತ್ರನೇ ಇರೋದು ಹೇಗೆ ಅಂತ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ. ಸರ್ವರೂಪದಿಂದಲೂ ಇರುವ ಈ ಆತ್ಮನೇ ಬ್ರಹ್ಮವು ಎಂದು ಬೃಹದಾರಣ್ಯಕದಲ್ಲಿ ಸಹ ನಿಶ್ಚಯ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೃಹದಾರಣ್ಯಕನ ರೂಪದಲ್ಲಿ ಶ್ರುತಿಯು ಸರ್ವರ ಆತ್ಮವಾದ ಈ ಆತ್ಮವು ನಿಜವಾಗಿಯೂ ಬ್ರಹ್ಮ ಎಂದು ಘೋಷಿಸಿದೆ ಅಂತ. ಲಕ್ಷ್ಮಿಯವರೇ, ಇದೊಂದು ಸ್ವಲ್ಪ ವಿವರವಾಗಿ ಹೇಳ್ತೀರಾ? ನಾವು ಸಾಂಖ್ಯ ಕಲ್ತಿದೀವಲ್ವಾ, ಅದರ ಆಧಾರವಾಗಿ ಇಟ್ಕೊಂಡು ಹೇಗೆ ಎಲ್ಲವೂ ಸಹ ಬ್ರಹ್ಮನಿಂದಲೇ ಬಂತು, ಬ್ರಹ್ಮ ಹೇಗೆ ಉಪಾದಾನ ಕಾರಣ, ನಂಗ ಅಷ್ಟೊಂದು ಇದು ಆಗ್ಲಿಲ್ಲ ಅಮ್ಮ ಈ ಕ್ವಶನ್ಗೆ ಆನ್ಸರ್. ಎಲ್ಲಾರು ಈಗ ಪಂಚಭೂತಗಳು ಹೆಂಗ ಅದ ತರ ನಮ್ ದೇಹದೊಳಗೂ ಪಂಚಭೂತದ್ವು ಒಂದೊಂದು ಪ್ರತಿರೂಪ ಅದಾವಲ್ರಿ. ಅದ ತರ ಎಲ್ಲಂದು ಈಗ ಆಕಾಶ, ಗಾಳಿ, ನೀರು ಹೆಂಗ ಭೂಮಿ ಹಲೋ ಹೇಳಿ ಹೇಳಿ. ಆಕಾಶ, ನೀರು, ಗಾಳಿ, ಭೂಮಿ ಹೆಂಗೈತೆ ಅದ ತರ ನಮ್ ಬಾಡಿ ಕಲರು ಭೂಮಿದೈತ್ರಿ. ಆಕಾಶ, ನೀರು, ಗಾಳಿ ಎಲ್ಲದ್ರೊಳಗ ಪ್ರಕೃತಿ ಒಳಗ ಏನೈತೋ ಅದು ಎಲ್ಲ ನಮ್ ಬಾಡಿ ಒಳಗ ಐತಿ ಅಮ್ಮ. ಅದ್ರಿಂದ ಬ್ರಹ್ಮಾಂಡದೊಳಗಿರೋ ಎಲ್ಲಾ ಸ್ವರೂಪನು ನಾವ್ ಕೊನೆಗೆ ನಾವು ಪಂಚಭೂತದೊಳಗ ಲೀನ ಆಗ್ತೇವ್ರಿ ಹೆಚ್ಚಿಂದ ಹೆಚ್ಚು. ಅದ್ರಿಂದ ನಾವು ಬೇರೆ ಅಲ್ಲ ಬ್ರಹ್ಮಂದ ಸ್ವರೂಪನ ಅಂತಂದ್ ಹೇಳಿ ಎಲ್ಲರೊಳಗು ಇರೋದು ಒಂದ ಆತ್ಮ ಅಂತಂದ್ ಹೇಳಿ ನನಗ್ ಹಂಗ ಅನ್ನಿಸ್ತವಮ್ಮ. ಅಲ್ವಾ? ಎಲ್ಲಾನು ಪಂಚಭೂತಗಳು ಸಹ ನಾವು ಇದುವರೆಗೂ ನಾವು ಅಧ್ಯಯನ ಮಾಡಿರೋ ರೀತಿಯಲ್ಲಿ ಎಲ್ಲವೂ ಬಂದಿರೋದು ಎಲ್ಲಿಂದ? ಪರಬ್ರಹ್ಮನಿಂದನೇ ಅಂತ ಬಿಟ್ಟು. ಅಂದ್ರೆ ಆತ್ಮ, ಪಂಚಭೂತಗಳು, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ ಮುಂತಾದ ಉಪಾಧಿಗಳಿಂದ ಆಯಾ ಸ್ವರೂಪವನ್ನು ಪಡೆದಂತೆ ಕಾಣಿಸ್ತಾ ಇದೆ ಅಷ್ಟೇ. ನಾವು ಹಿಂದಿನ 54ನೇ ಶ್ಲೋಕದ ಅಲ್ಲ 40 ಹಿಂದೆ ನಾವು ವಿವರಿಸಿದ ಹಾಗೆ ಹೇಗೆ ಈ ಅನಾತ್ಮ ಅಂತ ನಾವು ಅನ್ಕೊಂಡಿರೋದು ಸಹ ಆತ್ಮವೇ ಅಂತ ನೋಡಿದ್ವಿ ಅಲ್ವಾ? ಅದು ಆತ್ಮವೇ, ಹಾಗೆ ಅನ್ಕೊಂಡಿದ್ವಿ ಅಷ್ಟೇ. ಯಾತಕ್ಕೆ ಅಂದ್ರೆ ಅದು ಆ ರೀತಿಯಲ್ಲಿ ಕಾಣಿಸ್ಕೊಂಡಿದೆ, ಅದು ತೋರಿಕೆ ಕಾಣಿಸ್ಕೊಂಡಿದೆ. ಇವೆಲ್ಲ ಉಪಾಧಿಗಳ ರೀತಿಯಲ್ಲಿ ಕಾಣಿಸ್ಕೊಂಡಿದೆ. ಆದ್ರೆ ಅದು ಎಲ್ಲಿಂದ ಬಂದಿದೆ? ಅದು ಮೂಲ ಎಲ್ಲಿ? ಈ ಆತ್ಮನಿಂದಲೇ ಬಂದಿದೆ. ಈ ಆತ್ಮ ಅನ್ನೋದು ಬ್ರಹ್ಮ. ಆತ್ಮ ಮತ್ತೆ ಬ್ರಹ್ಮ ಬೇರೆ ಬೇರೆ ಅಲ್ಲ. ಅನೇಕ ಶ್ರುತಿಗಳಲ್ಲೂ ಸಹ ನಾವು ನೋಡ್ಕೊಂಡು ಬಂದಿದ್ವಿ. ಹಾಗೆ ಇವು ಎಲ್ಲವೂ ಸಹ ಅಂದ್ರೆ ಪಂಚಭೂತಗಳು, ಇಂದ್ರಿಯಗಳು, ಪ್ರಾಣ, ಮನಸ್ಸು, ಬುದ್ಧಿ
ಇವೆಲ್ಲ ಉಪಾಧಿಗಳ ರೀತಿ ಕಾಣಿಸ್ತಾ ಇದೆ, ಆದ್ರೆ ಅವುಗಳಿಗೆಲ್ಲವೂ ಮೂಲವಾಗಿ ಬಂದಿರುವಂತಹದ್ದು ಈ ಆತ್ಮನಿಂದಲೇ. ಆತ್ಮನೇ ನಿಜವಾಗಿ ಬ್ರಹ್ಮ ಅಂತ ಶ್ರುತಿ ಸಹ ಹೇಳ್ತಾ ಇರೋದು. ಅಜ್ಞಾನ ದೃಷ್ಟಿಯಿಂದ ಸಂಸಾರಿಯಾಗಿ ತೋರುತ್ತಿರುವ ಆತ್ಮನೇ ಜ್ಞಾನ ದೃಷ್ಟಿಯಿಂದ ಪರಿಶುದ್ಧವಾದ ಅದ್ವೈತವಾದ ಬ್ರಹ್ಮ ವಸ್ತು ಎಂಬುದು ಎಲ್ಲ ಶ್ರುತಿಗಳಿಗೂ ತಾತ್ಪರ್ಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಜೀವಾತ್ಮನಾಗಿ ಇರೋದು ಯಾರು? ಅದು ಪರಬ್ರಹ್ಮನೇ. ಹಾಗಂದ ಮೇಲೆ ಬೇರೆ ಏನಿದೆ? ಇಲ್ಲಿ ಬೇರೆ ಅನ್ನೋದು ಏನು ಇಲ್ಲ. ಇವಾಗ ನಾವು ಅಜ್ಞಾನದಲ್ಲಿ ಹೇಳ್ತಾ ಇರ್ಬೋದು, ಈ ಅಜ್ಞಾನದಲ್ಲಿ ಇರುವವನು ಸಹ ಆತ್ಮನೇ. ಅವನಿಗೆ ಅಜ್ಞಾನ ಉಂಟಾಗಿ ಅಲ್ಲ ನಾನಲ್ಲ ಇದು ನಾನು ದೇಹ ಮನಸ್ಸು ಬುದ್ಧಿನೇ, ನಾನು ಪರಬ್ರಹ್ಮ ಅಲ್ಲ ಅಂತ ಒದಾಡ್ತಾ ಇದ್ದಾನೆ. ಹಾಗೆ ಒದಾಡ್ತಾ ಇರೋನು ಸಹ ಪರಬ್ರಹ್ಮನೇ. ಅವನಿಗೆ ಯಾವಾಗ ಜ್ಞಾನ ಬರುತ್ತೋ, ಈ ರೀತಿ ತಿಳುವಳಿಕೆ ಯಾವಾಗ ಹೋಗ್ತಾ 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 ತಿಳುವಳಿಕೆ ಬರುತ್ತೋ, ಆಗ ಅವನು ಒಂದು ದಿನ ಪರಿಪೂರ್ಣವಾಗಿ ನಾನು ಪರಬ್ರಹ್ಮ, ಇಲ್ಲಿ ಪರಬ್ರಹ್ಮನಲ್ಲದೆ ಬೇರೆ ಯಾವುದು ಇಲ್ಲ ಅಂತ ಅನ್ನೋದು ದೃಢವಾಗಿ ಅಲ್ಲಿ ನಿಂತ್ಕೊಳ್ತಾನೆ. ಇದುವರೆಗೂ ಈ ಶ್ಲೋಕದವರೆಗೂ 55ನೇ ಶ್ಲೋಕದವರೆಗೂ ಈ ಒಂದು ಶ್ರುತಿಗಳಲ್ಲಿ ಏನ್ ಹೇಳಿದ್ದಾರೆ, ಆ ಪ್ರಮಾಣವನ್ನ ಆಧರಿಸಿ ಎಲ್ಲೂ ಪರಬ್ರಹ್ಮವೇ ಇರೋದು, ಪರಬ್ರಹ್ಮ ಬಿಟ್ರೆ ಬೇರೆ ಇನ್ನೇನು ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ಇನ್ನು ಈ ಯುಕ್ತಿ ರೂಪವಾಗಿ ಹೇಳಕ್ಕೆ ಪ್ರಾರಂಭಿಸಿದ್ದಾರೆ. 56ನೇ ಶ್ಲೋಕದಿಂದ ಯುಕ್ತಿ ರೂಪವಾಗಿ ಪರಬ್ರಹ್ಮನೇ ಇರೋದು ಅಂತಂದ್ಬಿಟ್ಟು ಹೇಳ್ತಾರೆ. ಹೇಗೆ ಇದು ನೋಡೋಣ. 56ನೇದು ಅನುಭೂತೋಪ್ಯಯಂ ಲೋಕೋ ವ್ಯವಹಾರ ಕ್ಷಮೋಪಿ ಸನ್ ಅಸದ್ರೂಪೋ ಯಥಾ ಸ್ವಪ್ನ ಉತ್ತರ ಕ್ಷಣ ಬಾಧತಃ. ಈ ಜಗತ್ತು ನಮ್ಮ ದೈನಂದಿನ ಅನುಭವದ ವಸ್ತುವಾಗಿದ್ದರೂ ಮತ್ತು ಎಲ್ಲ ಪ್ರಾಯೋಗಿಕ ಉದ್ದೇಶಗಳನ್ನು ಪೂರೈಸುತ್ತದೆಯಾದರೂ ಕನಸಿನ ಪ್ರಪಂಚದಂತೆ ಅಸ್ತಿತ್ವವಿಲ್ಲದ ಸ್ವರೂಪವಾಗಿದೆ. ಏಕೆಂದರೆ ಅದು ಮುಂದಿನ ಕ್ಷಣದಲ್ಲಿ ವಿರೋಧಿಸಲ್ಪಡುತ್ತೆ. ಇದೊಂದು ಸ್ವಲ್ಪ ವಿವರವಾಗಿ ವಿಜಯಲಕ್ಷ್ಮಿ ಅವರೇ ಹೇಳ್ತೀರಾ? ಇಂದ್ರಮ್ಮ ಅವರೇ, ನಿಮ್ಗೆ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ನಂಗೆ ಹೇಳಿ, ನನಗೆ ಗೊತ್ತಾಗಲ್ಲ, ಅವಾಗ ವಿವರಣೆ ಕೊಡೋರಂತೆ. ವಿಜಯಲಕ್ಷ್ಮಿ ಅವ್ರು ಹೇಳ್ತಾ ಹೋಗಿ. ಇದಮ್ಮ ಈಗ ಬಾಹ್ಯ ಪ್ರಪಂಚ ಅಂದ್ರೆ ದೈನಂದಿನ ಅನುಭವ, ಜಗತ್ತು ಮತ್ತು ನಮ್ಮ ದೈನಂದಿನ ಅನುಭವದ ಅಂದ್ರಮ್ಮ ವಸ್ತುವಾಗಿದ್ದರೂ ಅದು ಈಗ ಈಗ ಈ ಜಗತ್ತಿನ ದೈನಂದಿನ ಅಂದ್ರಮ್ಮ ಈಗ ಸೂರ್ಯ ಚಂದ್ರ ಇವೆಲ್ಲ ಒಂದು ಅಸ್ತಿತ್ವದಲ್ಲಿ ಇರ್ತವೆ. ಅವನ್ನ ನಾವು ನೋಡಿದಾಗ ಚಂದ್ರ ಆಗಿರ್ಬಹುದು, ಸೂರ್ಯ ಆಗಿರ್ಬಹುದು, ನಮ್ಮ ಬಾಹ್ಯ ಇಂದ್ರಿಯದ ಮೂಲಕ ನೋಡಿದಾಗ ಅದೇ ಒಂದು ಅಸ್ತಿತ್ವದಲ್ಲಿ ಕಾಣಿಸ್ತವೆ. ಹೌದ್ರಿ? ಹಾ, ನಮ್ಮ ಅದೇ ರೀತಿ ಮನಸ್ಸಿನಿಂದ ಕಣ್ಣಿನಿಂದ ಮನಸ್ಸಿನ ಮೂಲಕ ನೋಡಿದಾಗ ಅದು ಒಂದು ಅಸ್ತಿತ್ವ ಏನಾಗಿ ಕಾಣಿಸುತ್ತೆ ಅಂದ್ರೆ ನಮ್ಗ ಬೇರೆ ಬೇರೆ ವಸ್ತುಗಳ ತರ ವಿಚಾರಗಳಾಗಿ ಯೋಚನೆಗಳಾಗಿ ಕಾಣಿಸ್ತೈತಿ. ಹಾಗೆ ಆತ್ಮನ ದೃಷ್ಟಿಯಿಂದ ನೋಡಿದಾಗ ಅದೇ ಸತ್ಯ ಪರಮಾತ್ಮ ಅಂತ ಹೇಳಿ ನಾವು ಕಾಣಿಸ್ತೇವೆ ಅಲ್ಲಿ. ಅದು ಹೇಳಿದ್ದಾರೆ. ಹಾ, ಒಂದು ಪರಮಾತ್ಮ ಬ್ರಹ್ಮನ್ನಾಗಿ ಕಾಣ್ತಾನೆ ಅಂತ. ವ್ಯಾವಹಾರಿಕ ದೃಷ್ಟಿಯಿಂದ ನೋಡಿದಾಗ ವಿವಿಧ ರೀತಿಯಾಗಿ ಜಗತ್ತಾಗಿ ಕಾಣಿಸುತ್ತೆ. ನಾವು ಮನಸ್ಸಿನ ಮೂಲಕ ನೋಡಿದಾಗ ಎಲ್ಲವೂ ಯೋಚನೆಗಳಾಗಿ ಕಾಣಿಸುತ್ತೆ. ಆತ್ಮನ ದೃಷ್ಟಿಯಿಂದ ನಾವು ನೋಡಿದಾಗ ಎಲ್ಲವೂ ಹಿಂದೆ ಇರೋದೆಲ್ಲನು ಹಾಗೆ ಅಂತ ಹೇಳಿದ್ದಾರೆ. ಇದರಲ್ಲಿ ಹೇಳ್ತಾರೆ, ಇದು ಯುಕ್ತಿ ರೂಪವಾಗಿ ನಾವು ಹೇಗೆ ತಿಳ್ಕೊಳ್ಳೋದು ಅಂತ. ನಾವು ಎಲ್ರಿಗೂ ಗೊತ್ತು, ನಾವು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗ್ಕೊಳ್ಳೋವರೆಗೂ ಅನೇಕ ಕೆಲಸಗಳನ್ನ ಮಾಡ್ತಾ ಇರ್ತೀವಿ. ಅದೆಲ್ಲ ಸುಳ್ಳ ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಿಜ ಅಂತಂದ್ಬಿಟ್ಟು ನಾವು ನಾನ್ ಮಾಡ್ದೆ ಅಂತಂದ್ಬಿಟ್ಟು ಹೇಳ್ತೀವಿ. ಆದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಇದೆಲ್ಲ ಸರಿನೇ, ಆದ್ರೆ
ಇದು ಸಹ ಏನು ಕನಸಿನ ಪ್ರಪಂಚದ ಹಾಗೇನೆ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಹೇಗೆ ಕನಸಿನಲ್ಲೂ ನಾವು ಮಾಡ್ತೀವಿ, ಕೆಲಸಗಳು ಮಾಡ್ತೀವಿ, ಎಲ್ಲೋ ಹೋಗ್ತೀವಿ ಬರ್ತೀವಿ, ಅಲ್ಲೂ ಸಹ ಒಂದು ಪ್ರಪಂಚ ಅನ್ನೋದು ಇರುತ್ತೆ. ಆ ಪ್ರಪಂಚ ಎಲ್ಲ ಎಚ್ಚೆತ್ತ ತಕ್ಷಣ ಅದು ಇರಲ್ಲ. ಆದ್ರೆ ಅಲ್ಲಿ ಇತ್ತಲ್ವಾ, ಕನಸಿನಲ್ಲೂ ಸಹ ಇತ್ತು ಅಲ್ವಾ ಪ್ರಪಂಚ. ಆದ್ರೆ ಎಚ್ಚೆತ್ತ ತಕ್ಷಣ ನಾವು ಏನ್ ಹೇಳ್ತೀವಿ, ಆ ಕನಸು ಸುಳ್ಳು ಅಂತ ಹೇಳ್ತೀವಿ. ನಮ್ಗೆ ಎಚ್ಚರ ಆದ ತಕ್ಷಣನೇ ಗೊತ್ತಾಗುತ್ತೆ. ಆದ್ರೆ ಕನಸು ಕಾಣುವಾಗ ನಾವು ಯಾವಾಗ್ಲಾದ್ರೂ ಅನ್ಕೊಳ್ತೀವ ಇದು ಸುಳ್ಳು ಅಂತ ಬಿಟ್ಟು ಅನ್ಕೊಳ್ತೀವ? ಖಂಡಿತ ಇಲ್ಲ. ಹಾಗೇನೆ ಈ ಜಗತ್ತು ನಾವು ದಿನಾನು ಅನುಭವಕ್ಕೆ ನಮಗೆ ಬರುತ್ತೆ. ಆದ್ರೆ ಇದು ಸಹ ಇರಲ್ಲ. ಯಾವಾಗಿರಲ್ಲ? ಅದು ಮುಂದಿನ ಶ್ಲೋಕದಲ್ಲಿ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಲಕ್ಷ್ಮಿ ಅವರೇ, ಗೊತ್ತಾಯ್ತಾ ಇದು ಹೇಗೆ ಅಂತಂದ್ಬಿಟ್ಟು? ಯುಕ್ತಿ ರೂಪವಾಗಿ ನಾವು ಹೇಗೆ ಇಲ್ಲಿ ಪರಮಾತ್ಮ ಮಾತ್ರ ಇದ್ದಾನೆ ಅಂತಂದ್ಬಿಟ್ಟು ಹೇಗೆ ಹೇಳೋದು ಅಂತ. ಏಕೆಂದ್ರೆ ಈ ಎಚ್ಚರದ ಸ್ಥಿತಿಯಲ್ಲೂ ಮುಂದಿನ ಶ್ಲೋಕನ ಹೇಳ್ಬಿಟ್ಟು ಅದನ್ನ ಹೇಳೋಣ. ಎಚ್ಚರದ ಸ್ಥಿತಿಯಲ್ಲೂ ನಾನು ಮಾತ್ರ ನಾನಿದ್ದೆ, ಅದು ಬಂದು ಹೋಯ್ತು. ಪ್ರಪಂಚ ಅನ್ನೋದು ಬಂದು ಹೋಯ್ತು, ಕನಸಿನ ಪ್ರಪಂಚನೂ ಬಂದು ಹೋಯ್ತು. ಆದ್ರೆ ನಾನ್ ಮಾತ್ರ ಇದ್ದೆ ಅಲ್ವಾ. ಅಲ್ಲೇನು ನನಗೇನು ಬದಲಾವಣೆ ಇಲ್ಲ. ನಾನು ಅದನ್ನು ನೋಡ್ದೆ, ಇದನ್ನು ನೋಡ್ದೆ. ನಾನ್ ಬದಲಾವಣೆ ಆಗಿದ್ದಿದ್ರೆ ನಾನು ಎರಡನ್ನು ನೋಡಕ್ಕೆ ಆಗ್ತಾ ಇರ್ಲಿಲ್ಲ. ಒಂದ್ರ ಜೊತೆ ನಾನು ಹೋಗ್ಬಿಡ್ಬೇಕಾಗಿತ್ತು, ಯಾವ್ದಾದ್ರು ಒಂದ್ರ ಜೊತೆ. ಆದ್ರೆ ಇಲ್ಲ, ಅದು ಯಾವುದಕ್ಕೂ ನಾನು ಅಂಟುಕೊಳ್ಳದೆ ನಾನು ಸಾಕ್ಷಿ ರೂಪದಲ್ಲಿ ಈ ಜಗತ್ತನ್ನು ನೋಡ್ದೆ, ಆ ಜಗತ್ತನ್ನು ನೋಡ್ದೆ. ಮುಂದಿನ ಶ್ಲೋಕದಲ್ಲಿ ಅದು ಮುಂದುವರಿಸಿ ಹೇಳ್ತಾರೆ. ಸ್ವಪ್ನೋ ಜಾಗರಣೇ ಲೀಕ ಸ್ವಪ್ನೇಪಿ ನಹಿ ಜಾಗರಃ ದ್ವಯಮೇವ ಲಯೇ ನಾಸ್ತಿ ಲಯೋಪಿ ಶುಭಯೋರ್ ನಚ. ಎಚ್ಚರದಲ್ಲಿ ಕನಸು ಅಸತ್ಯವಾಗಿರುತ್ತದೆ ಅಲ್ವಾ. ಆದರೆ ಎಚ್ಚರದ ಅನುಭವ ಕನಸಿನಲ್ಲಿ ಇರಲ್ಲ. ಇವಾಗಲೇ ನಾವು ಅದನ್ನ ಚಿಂತನೆ ಮಾಡಿದ್ವಿ. ಎಚ್ಚರದಲ್ಲಿದ್ದಾಗ ಕನಸು ಸುಳ್ಳು ಅಂತಂದ್ಬಿಟ್ಟು ಹೇಳ್ತೀವಿ, ನಗ್ತೀವಿ ನಾವು, ಹಾಗಾಯ್ತು ಹೀಗಾಯ್ತು ಅಂತಂದ್ಬಿಟ್ಟು. ಆದ್ರೆ ಕನಸು ಕಾಣ್ತಾ ಇರ್ಬೇಕಾದ್ರೆ ಅದು ಕನಸು ಅಂತಂದ್ಬಿಟ್ಟು ನಾವು ಅಂತೀವ, ನಿಜಾನೇ ಅಂತೀವಿ. ಆದ್ರೆ ಎಚ್ಚರದ್ದು ನಾವು ಹಾಗನ್ನಲ್ಲ. ಆದ್ರೆ ಎಚ್ಚರವನ್ನ ಕನಸಿನಲ್ಲಿ ಎಚ್ಚರದ ಪ್ರಪಂಚ ಇತ್ತು ಅಂದ್ಬಿಟ್ಟು ಅನ್ಕೊಳ್ತೀವ? ಖಂಡಿತ ಇಲ್ಲ. ಆದಾಗ್ಯೂ ಇವೆರಡೂ ಸಹ ಗಾಢ ನಿದ್ರೆಯಲ್ಲಿ ಅಸ್ತಿತ್ವದಲ್ಲಿ ಇಲ್ಲ, ಗಾಢ ನಿದ್ರೆಯಲ್ಲಿ ಇಲ್ವೇ ಇಲ್ಲ. ಮತ್ತೆ ಈ ಗಾಢ ನಿದ್ದೆ ಅನ್ನೋದು ಸಹ ಈ ಎಚ್ಚರದಲ್ಲಾಗ್ಲಿ ಕನಸಿನಲ್ಲಿ ಇಲ್ಲ ಅಂತ ಹೇಳ್ತಾರೆ. ಇದನ್ನ ಸ್ವಲ್ಪ ವಿವರಣೆಯನ್ನ ಕೊಡ್ತೀರಾ ಲಕ್ಷ್ಮಿಯವರೇ? ಎಷ್ಟು ಚೆನ್ನಾಗಿ ತಾರ್ಕಿಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಅಪರೋಕ್ಷಾನುಭೂತಿಯಲ್ಲಿ ನಾನು ಅನ್ನೋದು ಹೇಗೆ ನಾನು ಅಪರೋಕ್ಷವಾಗಿ ಆತ್ಮನ ಅನುಭೂತಿಯನ್ನ ಪಡೆಯೋದು ಅನ್ನೋದು ಶ್ರುತಿ ಪ್ರಮಾಣದಿಂದ ತೆಗೆದುಕೊಂಡ್ರು, ಈಗ ತರ್ಕಬದ್ಧವಾಗಿ ಅವಾಗ ನಾನೇ ತಿಳ್ಕೊಳ್ಬಹುದು, ಹೌದು ಅಲ್ವಾ ಅಂತಂದ್ಬಿಟ್ಟು ನನಗೆ ಅನುಭೂತಿ ಆಗ್ಬೇಕು. ನಾನ್ ವಿಜಯ್ ಬಾವರ್ ಒಂದ್ 2-3 ಎಕ್ಸಾಂಪಲ್ ಕೊಡ್ತಾರ ನೋಡ್ರಿ. ಇವಾಗ ನಾವು ಸಣ್ಣವ್ರಿದ್ದಾಗಿನ ಫೋಟೋ ತೋರ್ಸಿದ್ರ ಅವಾಗೂ ನಾನ ಅದೇನಿ ಅಮ್ಮ. ಅದಾದ್ಮೇಲೆ ಒಂದ್ ವಯಸ್ಸಿಗೆ ಬಂದಿರೋ ಫೋಟೋ ತೋರ್ಸಿದ್ರ ಅಲ್ಲೂ ನಾನ ಅದೇನ್ರಿ. ಮದ್ವಿ ಒಳಗಿನ ಫೋಟೋ ತೋರ್ಸಿದ್ರ ಅಲ್ಲೂ ನಾನ ಅದೇನಿ. ಆ ಮದ್ವೆ ಆಗಿ ಮಗು ಆಗಿರೋ ಫೋಟೋ ತೋರ್ಸಿದ್ರ ಅಲ್ಲೂ ನಾನ ಅದೇನಿ. ಇವಾಗ ತೆಗ್ದಿರೋ ಫೋಟೋ ತೋರ್ಸಿದ್ರು ಅಲ್ಲೂ ನಾನ ಅದೇನಿ ಅಮ್ಮ. ಆದ್ರೆ ನಂದ್ ದೇಹ ಚೇಂಜ್ ಆಗಿರ್ಬೋದು, ದೇಹ ಬೆಳೆದಿರ್ಬೋದು, ಆದ್ರ ನನ್ ಒಳಗಡೆ ಏನೋ ಒಂದು ಶಕ್ತಿ ಐತಲ್ಲ, ಅದು ನಾನಾಗೆ ಐತೆ ಅಮ್ಮ. ನಾ ಸಣ್ಣವ್ರಿದ್ದಾಗೂ ನಾನಾಗೆ ಇತ್ತು, ಅದೇನ್ ಇದು ಆಗಿಲ್ಲ. ಚೇಂಜ್ ಅಂತೂ ಎಂದು ಏನು ಆಗೋದಿಲ್ಲ ಅಮ್ಮ. ಆ ತರ ಅಂತಂದ್ ಹೇಳಿ ಹೇಳ್ಯಾರಿಲ್ಲೇ ಅಂತಂದ್ ಹೇಳಿ ಹಂಗ ಅನಸ್ತು ಅಮ್ಮ.
ಎಚ್ಚರದೊಳಗು ನಾನ್ ಅದೇನ್ರಿ, ಗಾಢ ನಿದ್ರೆ ಒಳಗು ನಾನ್ ಅದೇನಿ ಅಂತಂದ್ ಹೇಳಿ ಹೇಳ್ತಾ ಇದಾರ ಅಂತಂದ್ ಹೇಳಿ, ಆದ್ರ ಅದ್ ನಮ್ ಅನುಭವಕ್ ಸಿಗಂಗಿಲ್ಲ ರೀ. ಒಂದ್ ಕನಸ್ ಕಾಣ್ತೇವ್ರಿ, ಖರೆ ಅವಾಗೂ ನಾನ ಕಾಣ್ತಿರ್ತೇನೆ ಅಮ್ಮ ಕನಸಾರ್, ನನಗ್ ಗೊತ್ತಿರಂಗಿಲ್ಲ ನಾನ್ ಆ ಗಾಢ ನಿದ್ರೆ ಒಳಗ ನಾನ್ ಏನ್ ಮಾಡ್ತಾ ಇದೇನಿ, ಯಾಕ್ ಕನಸ್ ಕಾಣ್ತಾ ಇದೇನಿ, ಎಲ್ಲಿ ಮಲ್ಗೇನಿ ಅನ್ನೋದು ಅರಿವಿರಂಗಿಲ್ಲ. ಯಾಕಂದ್ರ ನಮ್ ದೇಹದೊಳಗ ಒಂದ್ ಚೈತನ್ಯ ಅಷ್ಟ ಇರ್ತೈತೆ ಹೊರತುನು ಆ ಬಾಡಿ ಒಳಗಿನ ಕೈ ಕಾಲು ದೇಹದ ರೂಪದೊಳಗ ಅದ ಅದ ಏನ್ ಪಂಚೇಂದ್ರಿಯಗಳು ಯಾವು ಏನು ನಮ್ಮ ಅರಿವಿಗ್ ಬರಂಗಿಲ್ಲ ಅಮ್ಮ. ನಾನು ಅನ್ನೋ ಚೈತನ್ಯ ಆತ್ಮ ಮಾತ್ರ ಜಾಗೃತಿ ಇರ್ತೈತಲ್ಲೇ ಅಂತಂದ್ ಹೇಳಿ ನನ್ಗ ಹಂಗ ಅನ್ನಿಸ್ತವಮ್ಮ. ಎಲ್ಲಿ ಎಲ್ಲಿ ಜಾಗೃತವಾಗಿರುತ್ತೆ ನಾನು ನಿದ್ದೆ ಮಾಡಬೇಕಾರ್ರಿ, ಗಾಢ ನಿದ್ರೆ ಒಳಗ ಆಗಿರ್ಬೋದು ಅಥವಾ ಕನಸ್ ಕಾಣ ಮುಂದ್ ಆಗಿರ್ಬೋದು ಅಮ್ಮ, ನಾನು ಅನ್ನೋ ಒಂದು ಚೈತನ್ಯ ರೂಪ ಮಾತ್ರ ಜಾಗೃತ ಆಗಿರ್ತತಿ. ಈ ದೇಹ ಮನಸ್ಸು ಬುದ್ಧಿ ನಾನು ಅನ್ನೋದ್ ಒಂದ್ ಅಹಂಕಾರ ಎಲ್ಲಾ ಅಳಿಸಿ ಹೋಗ್ಬಿಟ್ಟಿರ್ತೈತ್ರಿ. ಒಂದ್ ಚೈತನ್ಯ ಏನಿರ್ತೈತಲ್ಲ ಅದಷ್ಟ ಇರ್ತೈತಲ್ಲೇ ಅಂತಂದ್ ಹೇಳಿ ನನ್ಗ ಹಂಗ ಅನ್ನಿಸ್ತವಮ್ಮ ಗಾಢ ನಿದ್ರೆ ಒಳಗ್ ಹೋದಾಗ್ರಿ. ಗಾಢ ನಿದ್ದೆಯಲ್ಲೂ ಇರುತ್ತೆ, ಆದ್ರೆ ಗಾಢ ನಿದ್ದೆಯಲ್ಲಿ ನಾವು ಹೇಳಕ್ಕಾಗತ್ತಾ ಓ ನಾನಿದ್ದೆ ಅಂತಂದ್ಬಿಟ್ಟು? ಇಲ್ಲ, ಎಚ್ಚರ ಆದ್ಮೇಲೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಅವಾಗ ಮನಸ್ಸು ಬೇಕು ಅಂದ್ರೆ ಎಚ್ಚರ ಆಗ್ಬೇಕು. ನಾನು ಆರಾಮಾಗಿದ್ದೆ ಅಂತ ಆಮೇಲೆ ಹೇಳ್ಬಹುದು, ಆದ್ರೆ ಗಾಢ ನಿದ್ದೆಯಲ್ಲಿ ನಾನು ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನಿದ್ದೆ ಅನ್ನೋದು ನನಗೆ ಆ ಅನುಭವ ಏನಾಯ್ತು ಅನ್ನೋದನ್ನ ಹೇಳ್ಬಲ್ಲೆ ಎಚ್ಚರ ಆದ್ಮೇಲೆ. ಹಾಗೇನೆ ಇವಾಗ ಅವ್ರು ಹೇಳ್ತಾ ಇರೋದು ಏನು ಅಂತಂದ್ರೆ, ಇಲ್ಲಿ ಪೂರ್ತಿಯಾಗಿ ತರ್ಕಬದ್ಧವಾಗಿ ಹೇಳ್ತಾ ಇದ್ದಾರೆ. ಈ ಪ್ರಪಂಚ ಎಲ್ಲ ಜಾಗೃತ ಪ್ರಪಂಚ ಎಲ್ಲ ಸತ್ಯ ಅಂದ್ಬಿಟ್ಟು ಅನ್ಕೊಳ್ತೀಯ. ಸತ್ಯ ಅಂತಂದ್ರೆ ಮೊದ್ಲು ಏನು? ಸತ್ಯ ಅಂತಂದ್ರೆ ಈ ಸದಾ ಕಾಲ ಇರ್ಬೇಕು, ಅದು ದೇಶ ಕಾಲದ ಒಂದು ಪರಿಮಿತಿಯ ಒಳಗಡೆ ಇರಬಾರ್ದು. ಇಲ್ಲೂ ಸತ್ಯ ಆಗಿರ್ಬೇಕು, ಮತ್ತೆ ಇನ್ನೆಲ್ಲಿ ಹೋದ್ರೂ ಅದು ಸತ್ಯ ಆಗಿರ್ಬೇಕು. ಮತ್ತೆ ಟೈಮ್ ಈಗ್ಲೂ ಸತ್ಯ ಆಗಿರ್ಬೇಕು, ಯಾವಾಗ್ಲೂ ಎಲ್ಲ ಕಾಲದಲ್ಲೂ ಸತ್ಯ ಆಗಿರ್ಬೇಕು. ಅಂಥದ್ದು ಮಾತ್ರ ಸತ್ಯ. ಇಲ್ಲಿ ಯಾವ್ದು ಬದಲಾವಣೆ ಆಗುತ್ತೆ ದೇಶಕ್ಕೂ ಮತ್ತೆ ಕಾಲಕ್ಕೂ? ಈ ದೇಶದಲ್ಲಿ ಒಂದು ಸತ್ಯವಾಗಿದ್ರೆ ಇನ್ನೊಂದು ಕಡೆಗೆ ಹೋದ ತಕ್ಷಣ ಅದು ಅಲ್ಲ, ಸತ್ಯ ಅಲ್ಲ ಆಗ್ಬಿಟ್ರೆ, ಇಲ್ಲ ಅಂತ ಆದ್ರೆ ಅದು ಸತ್ಯ ಅಲ್ಲ. ಹಾಗೆ ಕಾಲದಲ್ಲೂ ಅಷ್ಟೇ, ಈ ಟೈಮಲ್ಲಿ ಇದೆ ಇನ್ನೊಂದು ಟೈಮಲ್ಲಿ ಇಲ್ಲ ಅಂತಂದ್ರೆ ಅದು ಸತ್ಯ ಅಲ್ಲ. ಹಾಗೇನೆ ಈ ಜಾಗೃತ ಅವಸ್ಥೆ ಸ್ವಲ್ಪ ದೀರ್ಘವಾಗಿದೆ ಮತ್ತೆ ಸ್ಪಷ್ಟವಾಗಿದೆ, ಅದಕ್ಕೆ ನಾವು ಸತ್ಯ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ನಿದ್ದೆ ಮಾಡಿದಾಗ, ಸ್ವಪ್ನಕ್ಕೆ ಹೋದಾಗ ಇದು ಸಂಪೂರ್ಣವಾಗಿ ಈ ಪ್ರಪಂಚ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅಲ್ಲಿ ಸ್ವಪ್ನ ಪ್ರಪಂಚನೇ ಸತ್ಯ, ಇದು ಒಂದು ಇತ್ತು ಅಂತಂದ್ಬಿಟ್ಟು ಅನ್ಕೊಳ್ಳೋಕೆ ಊಹೆ ಮಾಡ್ಕೊಳ್ಳೋದು ಇಲ್ಲ, ಅದು ಸತ್ಯ ಅಂತ. ಎಚ್ಚರ ಆದ ತಕ್ಷಣ ಕನಸಿನ ಪ್ರಪಂಚ ಸುಳ್ಳು ಅಂತ ಹೇಳ್ತೀವಿ. ಅದು ಎಲ್ಲಿದೆ ಅಂತ ಹುಡುಕೊಂಡು ಹೋಗೋದು ಇಲ್ಲ, ಅಂತ ಮೂರ್ಖತನೂ ಸಹ ಮಾಡಲ್ಲ. ಅದೇ ಗಾಢ ನಿದ್ದೆಗೆ ಹೋದಾಗ ಈ ಎರಡೂ ಪ್ರಪಂಚಗಳಿಲ್ಲ, ಆದ್ರೆ ನಾನು ಇದ್ದೆ ಅಂದ್ರೆ ಹೇಗಿದ್ದೆ? ನಾನು ಈ ಮೂರನ್ನು ನೋಡುವ ಸಾಕ್ಷಿಯಾಗಿದ್ದೆ, ಅದೇ ಆತ್ಮ. ಇದೆಲ್ಲವೂ ನಾನು ಇದನ್ನಲ್ಲ, ನನ್ನಲ್ಲಿ ತೋರು ಬರುವಂತಹದ್ದು. ಈ ಜಗತ್ತೆಲ್ಲವೂ ಸಹ ಈ ಮೂರು ಅವಸ್ಥೆಗಳು ತೋರು ಇವೆ. ಮತ್ತೆ ಯಾವ ಈ ಮೂರು ಅವಸ್ಥೆಗಳಿಗೂ ನಾನು ಅಂಟಿಕೊಂಡಿಲ್ಲ. ಇವು ಬರೀ ತೋರಿಕೆಗಳು ಯಾವಾಗ್ಲೂ ಸತ್ಯ ಅಲ್ಲ, ಅವು ಮಿಥ್ಯವಾದಂತಹವು. ನಾನು ಮಾತ್ರ ಸತ್ಯ, ಅದೇ ಆತ್ಮ, ಅದೇ ಪರಬ್ರಹ್ಮ ಮಾತ್ರವೇ ಸತ್ಯ. ಪರಬ್ರಹ್ಮನಲ್ಲಿ ಈ ಜಗತ್ತು ಎಲ್ಲ ಕಾಣಿಸ್ತಾ ಇರುವಂತಹದ್ದು. ಇದೆಲ್ಲವೂ ಏನು ಕಾಣಿಸ್ತಾ ಇದೆ ಅದೆಲ್ಲ ಸತ್ಯ ಅಲ್ಲ. ಮತ್ತೆ ಪರಬ್ರಹ್ಮನಿಗೆ ಈ ಯಾವ ಮೂರು ಅವಸ್ಥೆಗಳು ಸಹ ಅಂಟ್ಕೊಂಡಿಲ್ಲ. ಅಂಟ್ಕೊಳ್ಳೋದಾಗಿದ್ದಿದ್ರೆ ಅದರ ಜೊತೆಲಿ ಇದ್ದು ಬಿಡ್ತಾ ಇದ್ವಿ. ಯಾಕೆಂದ್ರೆ ಇವಾಗ ನಾವು ಕನಸಿನ ಪ್ರಪಂಚದ ಜೊತೆಗೆ ಇಲ್ಲ, ಅದು ಮಿಥ್ಯ ಅಂತ ಅಂದ್ಬಿಟ್ಟು ಚೆನ್ನಾಗಿ ಹೇಳ್ತೀವಿ. ಕನಸಿಗೆ ಹೋದಾಗ ಓ ಇದು ಜಾಗೃತಾವಸ್ಥೆಯ ಪ್ರಪಂಚ ಒಂದಿತ್ತು ಅಂತಂದ್ಬಿಟ್ಟು ನಮ್ಗೆ ಲವಲೇಶವೂ ಸಹ ಗೊತ್ತಿರಲ್ಲ. ಹಾಗ ಅಂಟ್ಕೊಳ್ಳೋದಾಗಿದ್ದಿದ್ರೆ ಗಾಢ ನಿದ್ದೆಯಲ್ಲಿ ಯಾವ ಪ್ರಪಂಚನೂ ಇಲ್ಲ. ನಾವು ಅಂಟ್ಕೊಳ್ಳದೆ ಆಗಿದ್ದಿದ್ರೆ ಅಲ್ಲಿ ಇರ್ಬೇಕಾಗಿತ್ತು. ಅದಕ್ಕೆ
ಈ ಯಾವ ಮೂರು ಅವಸ್ಥೆಗಳಿಗೂ ಈ ಪರಬ್ರಹ್ಮ ಅನ್ನೋದು ಅಂಟ್ಕೊಂಡಿಲ್ಲ. ಇದು ಬರೋ ತೋರಿಕೆ. ನಾವು ಈ ಹಗ್ಗ ಹಾವಿನ ಉದಾಹರಣೆಯಿಂದ ಇದನ್ನ ಬಹಳ ಚೆನ್ನಾಗಿ ತಿಳ್ಕೊಳ್ಬೋದು. ಈ ಹಗ್ಗಕ್ಕೆ ಎಲ್ಲಾದ್ರೂ ಹಾವು ಅಂಟ್ಕೊಂಡಿತ್ತ, ನೋಡ್ದಾಗ ಮಾತ್ರ ಕಾಣಿಸ್ತು, ಮೊದ್ಲು ಇರ್ಲಿಲ್ಲ, ಆಗ್ಲೂ ನೋಡ್ದಾಗ್ಲೂ ಇಲ್ಲ, ಆಮೇಲೂ ಇಲ್ಲ. ಈ ಹಗ್ಗಕ್ಕೆ ಏನು ಹಾಗೆ ಇಲ್ಲ, ಆದ್ರೆ ಹಗ್ಗನೇ ಹಾವಾಗಿ ಕಂಡು ಬಂತು. ಹಾಗೆ ಆ ಪರಬ್ರಹ್ಮನೇ ಇರೋದು, ಅದನ್ನ ಬಿಟ್ರೆ ಬೇರೆ ಇಲ್ಲ. ಯಾವಾಗ ನಾವು ಅಜ್ಞಾನದಲ್ಲಿರ್ತೀವೋ ಆವಾಗ ನಮ್ಗೆ ಹಾವು ಕಾಣಿಸುತ್ತೆ, ಮತ್ತೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿನೂ ಕಾಣಿಸುತ್ತೆ. ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಕಾಣಿಸಿದಾಗ ಓಡೋಗಿ ಆಕರ್ಷಣೆ, ರಾಗ. ಹಾವು ಕಾಣಿಸಿದಾಗ ದ್ವೇಷ. ಈಗ ಮುಂದಿನ ಬೇರೆ ಏನಾದ್ರು ಸಂಶಯ ಇದೆಯಾ ಇವರೇ ವಿಜಯಲಕ್ಷ್ಮಿ ಅವರೇ? ಏನಿಲ್ಲಮ್ಮ, ಹೇಳಿದ್ರಿ, ನೀವ ಹೇಳಿದ್ರಲ್ಲ ಎಲ್ಲ ಕರೆಕ್ಟ್. ನಿಮಗೆ ಟೈಮ್ ಇದ್ರೆ ಇಂದ್ರಮ್ಮ ಅವ್ರದ್ದೇನು ಕೇಳಿ, ಅವ್ರಿಗೆ ಏನೋ ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಾ ಇಲ್ವಾ, ಬೇರೆ ಅಟೆಂಡ್ ಮಾಡಕ್ ಆಗಲ್ವಾ, ಬೇರೆಲ್ಲಿ ಏನು ಅಂತ ಕೇಳಿ. ಹೌದು, ಇದಾರೆ, ಬಟ್ ಅವರು ಕರೆದ್ರು, ತುಂಬಾ ಸತಿ ಕರೆದೆ ನಾನು, ಇದ್ ಮಾಡ್ಕೊಳಕ್ ಆಗ್ಲಿಲ್ಲ ಅವ್ರಿಗೆ. ಅನ್ಮ್ಯೂಟ್ ಮಾಡ್ಕೊಳ್ಳೋದು ಅವ್ರಿಗೆ ಸಮಸ್ಯೆ ಇದೆ ಗೊತ್ತು ನಂಗೆ, ವಿಚಾರಿಸ್ ನೋಡಿ. ಇವಾಗ 58ನೇ ಶ್ಲೋಕಕ್ಕೆ ಹೋಗೋಣ. ಆ ಶ್ಲೋಕ ಹೇಳೋ ಅಷ್ಟೊತ್ತಿಗೆ ಕೇಳ್ಕೊಂಬನ್ನಿ. ತ್ರಯಮೇವಂ ಭವೇನ್ ಮಿಥ್ಯಾ ಗುಣತ್ರಯ ವಿನಿರ್ಮಿತಂ ಅಸ್ಯ ದ್ರಷ್ಟ ಗುಣಾತೀತೋ ನಿತ್ಯೋ ಹೇಕಶ್ಚಿದ್ ಆತ್ಮಕಃ. ಇದ್ರ ಅರ್ಥ ಹೀಗೆ, ಈ ಮೂರು ಅವಸ್ಥೆಗಳು ಮೂರು ಗುಣಗಳ ಸೃಷ್ಟಿಯಾಗಿರೋದ್ರಿಂದ, ಅಂದ್ರೆ ಮೂರು ಅವಸ್ಥೆಗಳು ಅಂದ್ರೆ ನಾವು ಹಿಂದೆ ನೋಡಿದ್ವಲ್ಲ ಹಿಂದಿನ ಶ್ಲೋಕದಲ್ಲಿ, ಜಾಗ್ರತೆ ಮತ್ತು ಸ್ವಪ್ನ ಮತ್ತು ಗಾಢ ನಿದ್ದೆ, ಮೂರು ಅವಸ್ಥೆಗಳು. ಮೂರು ಗುಣಗಳು ಯಾವುವು ಅನ್ನೋದು ಗೊತ್ತಿದೆ ನಮ್ಗೆ. ಅವುಗಳಿಂದ ಇದು ಸೃಷ್ಟಿಯಾಗಿರೋದ್ರಿಂದ ಅವಾಸ್ತವಿಕವಾಗಿ ಇವೆ. ಆದ್ರೆ ಇದನ್ನು ನೋಡುವವನು ಗುಣಗಳನ್ನು ಮೀರಿದವನಾಗಿಯೋ ನಿತ್ಯವಾಗಿಯೋ ಒಬ್ಬನಾಗಿಯೋ ಚಿದ್ರೂಪನಾಗಿಯೂ ಇರುವನು ಅಂತ. ನಾನು ಇಲ್ಲಿರೋ ಅರ್ಥವನ್ನ ಓದಿಲ್ಲ, ನನ್ನ ನೋಟ್ಸ್ ಅಲ್ಲಿರೋದನ್ನ ಓದಿದ್ದೀನಿ. ವಿಜಯಲಕ್ಷ್ಮಿ ಅವರೇ, ಇದು ಸ್ವಲ್ಪ ವಿವರಿಸ್ತೀರಾ? ಎಷ್ಟನೇದಮ್ಮ ಇದು? 58. 58ನೇದು. ಫೋನ್ ಮಾಡ್ದೆಮ್ಮ, ಅವರು ಎತ್ಲಿಲ್ಲ. ಹಾ ಸರಿ. ಏನು ಫೋನ್? ಏನು ಸಾಧ್ಯ ಆಗಿದ್ರೆ ಅವ್ರೇನ್ ಮಿಸ್ ಮಾಡಲ್ಲ. ಹೌದೌದ್ರಿ. ಈ ಮೂರು ಅವಸ್ಥೆಗಳು ಮೂರು ಗುಣಗಳ ಸೃಷ್ಟಿಯಾಗುವುದ್ರಿಂದ ವಾಸ್ತವಿಕ. ಅಂದ್ರೆ ಈ ಮೂರು ಗುಣಗಳ ಬಗ್ಗೆ ಅಂದ್ರ ಅವಸ್ಥೆಗಳು. ಈಗ ಸತ್ವಗುಣ, ರಜೋಗುಣ, ತಮೋಗುಣ ಇವ ಹೌದಲ್ಲಮ್ಮ ಬರೋದು. ಈಗ ಅಲ್ಲಿ ಮೂರು ಗುಣಗಳು ಅಂದ್ರ, ಈಗ ಸತ್ವಗುಣ ಅಂದ್ರ ಅಲ್ಲಿ ಜ್ಞಾನ, ಅರಿವು, ಆಮೇಲೆ ಶಾಂತತೆ, ತಿಳುವಳಿಕೆ ಇರ್ತೈತಿ ಅಂತಮ್ಮ. ಆಮೇಲೆ ರಜೋಗುಣ ಅಂದ್ರ ಚಟುವಟಿಕೆ, ಅವನು ಯಾವಾಗ್ಲೂ ಆಕ್ಟಿವ್ ಆಗಿರತಕ್ಕಂಥದ್ದು. ಆಮೇಲೆ ತಮೋಗುಣ ನಿದ್ದೆ ಮತ್ತು ಸೋಮಾರಿತನ, ಇದಕ್ಕೆ ಉದಾಹರಣೆ ಅಂದ್ರ ಕುಂಭಕರ್ಣ ಅಂತ ಹೇಳ್ಬೋದು. ಈ ಮೂರು ಗುಣಗಳು ಏನದವಲ್ಲಮ್ಮ, ಇದು ಒಂದ್ ರೀತಿ ಪ್ರಪಂಚದ, ಈಗ ಪ್ರಭುಜಿ ಗುರುಗಳು ಹೇಳಿದ್ದ, ಇದು ಪ್ರಪಂಚದ ಒಂದು ಸಿನಿಮಾ. ಈ ಸಿನಿಮಾ ನೋಡ್ತೇವೆ ನಾವು, ಆದ್ರೆ ಅದು ನಮ್ಗಲ್ಲಿ ನೋಡಿದ್ರೆ ಆ ಪರದೆ ಮೇಲೆ ಮತ್ತೆ ಇರೋದಿಲ್ಲ, ಅದು ಮುಗಿತ ಅಲ್ಲಿಗೆ. ಸಿನಿಮಾ ನೋಡಿದ್ರೆ ಅದು ಸತ್ಯನೇ ಇರ್ತೈತಿ ನಾವು ನೋಡಿದ್ದು, ಆದ್ರೆ ಅದು ಆಮೇಲೆ ಮುಗಿದ್ಮೇಲೆ ಅದು ಮಿಥ್ಯನ ಆಗ್ಬಿಡ್ತೈತಿ, ಸತ್ಯ ಇರೋದಿಲ್ಲ. ಆದ್ರೆ ನಾನೇನ್ ನೋಡ್ತಾ ಇದ್ದೀನಿ, ನಾನು ಅನ್ನೋದು ಏನೈತೆ ಅಲ್ಲಮ್ಮ, ಅದು ಸತ್ಯ ಅಂತ.
ಹಾ ಈಗ ಈ ಮೂರು ಗುಣಲಕ್ಷಣಗಳನ್ನ ಒಂದು ಮನಸ್ಸಿನ ಒಂದು ಆಟಕ್ಕೆ ಹೋಲಿಸಿದಾರ. ಈ ಮನಸ್ಸಿನ ಆಟ ಅಂದ್ರ ಹೊರಗಿನ ಪ್ರಪಂಚದಲ್ಲಿ ಕೆಲವು ಸಲ ವಾತಾವರಣ ಹೆಂಗಿರ್ತೈತಿ, ಈಗ ಗಾಳಿ ಬಂದಾಗ ಎಷ್ಟು ಜೋರಾಗಿರ್ತೈತಿ, ಬಿಸಿಲಿದ್ದಾಗ ಎಷ್ಟು ಬಿಸಿ ಆಗಿರ್ತೈತಿ. ಅದೇ ಒಂದು ಮಳೆಗಾಲದ ಟೈಮ್ದಲ್ಲಿ ಈಗಂತೂ ಅಲ್ವಾ? ಮಳೆನೇ ಇಲ್ಲ, ತಂಪಾಗಿರ್ತೈತಿ ಅಂತೇಳಿ ಒಂದು ವಾತಾವರಣದ್ದು ಸಹಿತ ಈ ಮೂರುದು ಹೋಲಿಸಿ ಕೊಟ್ಟಿದಾರಮ್ಮ ಈ ಗುಣಗಳಿಗೆ. ಅಂದ್ರೆ ಇಲ್ಲಿ ಪ್ರಪಂಚದಂದ್ರೆ ಒಂದು ತಮೋಗುಣ, ರಜೋಗುಣ, ಸತ್ವಗುಣ ಅಷ್ಟ ಅಲ್ದನೆ ವಾತಾವರಣದ್ದು ಸಹತ ಅದಕ್ಕೆ ಹೋಲಿಸ್ಬಿಟ್ಟು ಯಾವ್ದು ಇದ್ರಲ್ಲಿ ಸತ್ಯ ಅಲ್ಲ, ಅದ್ರಲ್ಲಿ ಏನ್ ನಾನ್ ನೋಡ್ತಾ ಇದ್ದೀನಿ, ನಾನ್ ಸಾಕ್ಷಿಯಾಗಿದ್ದೀನಿ, ಅದು ಮಾತ್ರ ಸತ್ಯ ಅಂತ ಹೇಳಿ. ಸರಿ ಚೆನ್ನಾಗಿ ಹೇಳಿದ್ದೀರಾ ವಿಜಯಲಕ್ಷ್ಮಿ ಅವರೇ, ಧನ್ಯವಾದಗಳು. ಹೀಗೆ ಇವಾಗ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ ಹೇಗೆ ಅವಸ್ಥಾತ್ರಯಗಳಿಂದ ಮೀರಿದ ಆ ಮೂರು ಅವಸ್ಥೆಗಳಲ್ಲಿ ಹೇಗೆ ಅದು ಬಂದು ಹೋದ್ವು, ಅವುಗಳನ್ನ ನೋಡುವ ಸಾಕ್ಷಿ ನಾನು ತಿಳ್ಕೊಂಡ್ವಿ. ಹಾಗೆ ಇಲ್ಲಿ ಹೇಳ್ತಾ ಇರೋದು ಮೂರು ಗುಣಗಳು ಹೇಗೆ ಅಂತಂದ್ರೆ, ಈ ಮೂರು ಅವಸ್ಥೆಗಳಲ್ಲಿ ಮೂರು ಗುಣಗಳು ಇದೆ. ಎಚ್ಚರದ ಅವಸ್ಥೆಯಲ್ಲಿ ಏನು ಗುಣ ಪ್ರಧಾನವಾಗಿರೋದ್ರಿಂದ ಹೆಚ್ಚು ಸ್ಪಷ್ಟತೆ ಅನ್ನೋದು ಕಾಣಿಸ್ತಾ ಇದೆ, ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರೆ ನಾವು ನಿದ್ದೆ ಮಾಡಿದಾಗ ರಜೋಗುಣ ಅಂದ್ರೆ ಮಲಗಿರುವವನ್ನ ಒಂದು ಚೈತನ್ಯ ಇದೆಯಲ್ಲ, ತಮೋಗುಣ ಅಲ್ಲ, ಇದರಲ್ಲಿ ಕನಸಿನಲ್ಲಿ ರಜೋಗುಣದಲ್ಲಿ ಅವನ ಒಂದು ಚೈತನ್ಯವೇ ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಅಲ್ಲಿ ರಜೋಗುಣ ಪ್ರಧಾನವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಪೂರ್ತಿ ಗಾಢ ನಿದ್ದೆಯಲ್ಲಿ ತಮೋಗುಣ ಪ್ರಧಾನವಾಗಿರುತ್ತೆ. ಅಲ್ಲಿ ಯಾವ ಪ್ರಪಂಚವೂ ಇರಲ್ಲ, ಆದ್ರೆ ಇವು ಯಾವಕ್ಕೂ ಸಹ ನಾನು ಅಂಟುಕೊಂಡಿಲ್ಲ, ನಾನು ಸಾಕ್ಷಿಯಾಗಿದ್ದೀನಿ. ನಾನು ಸಾಕ್ಷಿಯಾಗಿ ಮೂರು ಅವಸ್ಥೆಗಳಿಗೂ ಅಂಟುಕೊಂಡಿಲ್ಲ, ಮೂರು ಗುಣಗಳಿಗೂ ಸಹ ನಾನು ಅಂಟುಕೊಂಡಿಲ್ಲ. ಅಂದ್ರೆ ಅವಸ್ಥಾತ್ರಯಗಳಿಗೂ ಮೀರಿದನು ಮತ್ತು ಗುಣತ್ರಯಗಳಿಗೂ ಸಹ ಮೀರಿದವನು ನಾನು ಪರಬ್ರಹ್ಮ ಸ್ವರೂಪಿ. ಇಲ್ಲಿ ಪರಬ್ರಹ್ಮ ಬಿಟ್ರೆ ಬೇರೆ ಏನು ಇಲ್ಲ. ಇವೆಲ್ಲ ತೋರಿಕೆಗಳು. ಈ ಜಗತ್ತು ಅನ್ನೋದು ಬರುತ್ತವೆ ಹೋಗುತ್ತವೆ, ಯಾವುದು ಬಂದು ಹೋಗುತ್ತೋ ಅವನ್ನೆಲ್ಲ ನಾವು ಮಿಥ್ಯಾ ಅಂತವೇ ತಿಳಿದುಕೊಳ್ಬೇಕು. ಇದು ಮಿಥ್ಯಾ ಪ್ರಪಂಚಗಳು ಬರುತ್ತವೆ ಹೋಗುತ್ತವೆ. ನಾನು ಮಾತ್ರ ಸತ್ಯ. ಅಂದ್ರೆ ನಾನು ಇಲ್ಲಿ ಇರೋದು ನಾನು ಅಂತಂದ್ರೆ ನನಗ್ ಮಾತ್ರ ಸೀಮಿತವಾದ್ದಲ್ಲ, ಪೂರ್ತಿ ಪರಬ್ರಹ್ಮನೇ ಇರೋದು. ಮತ್ತೆ ಇದು ತಾರ್ಕಿಕವಾಗಿ ಹೀಗೆ ವಿಚಾರವನ್ನ ಮುಂದುವರಿಸ್ತಾ ಹೋಗ್ತಾರೆ. ಇನ್ನು ಮುಂದಿನ ಶ್ಲೋಕಗಳಲ್ಲೂ ಸಹ ಒಂದಷ್ಟು ಹೇಗೆ ತಾರ್ಕಿಕವಾಗಿ ಇಲ್ಲಿ ಇರೋದು ಪರಬ್ರಹ್ಮ ಬಿಟ್ರೆ ಬೇರೆ ಇಲ್ಲ ಅನ್ನುವುದನ್ನ ಮಂಡನೆ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಐವತ್ತೊಂಬತ್ತನೇ ಶ್ಲೋಕ. ಯದ್ವನ್ ಹೃದಿ ಘಟಭ್ರಾಂತಿಂ ಶುಕ್ತೌ ವಾ ರಜತ ಸ್ಥಿತಿಂ ತದ್ವದ್ ಬ್ರಹ್ಮಣಿ ಜೀವತ್ವಂ ಭ್ರಾಂತ್ಯ ಪಶ್ಯತಿ ನ ಸ್ವತಃ. ಮತ್ತೆ 60ನೇದನ್ನು ಸಹ ಅದ್ರ ಜೊತೆಗೆ ಸೇರಿಸಿ ಹೇಳ್ಬಿಡೋಣ, ಎರಡು ಒಂದೇ ತರ ಇದೆ. ಯಥಾ ಮೃದಿ ಘಟೋ ನಾಮ ಕನಕೆ ಕುಂಡಲಾಭಿಧ ಶುಕ್ತೌ ಹಿ ರಜತ ಖ್ಯಾತಿರ್ ಜೀವ ಶಬ್ದಸ್ ತಥಾ ಪರೇ. ಇದ್ರ ಎರಡರದನ್ನು ಅರ್ಥ ಹೇಗಿದೆ ಅಂದ್ರೆ, ಮಣ್ಣಿನ ಗಡಿಗೆ ಎಂಬ ಭ್ರಮೆಯನ್ನು ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿ ಇರುವುದೆಂಬುದನ್ನು ವಿಚಾರಿಸಿದರೆ ಹೇಗೆ ಆ ಗಡಿಗೆ ಬೆಳ್ಳಿಗಳ ಕಾಣದೆ ಹೋಗುವೋ. ಅಂದ್ರೆ ನಾವು ಮಣ್ಣಿನ ಮಡಕೆ ನೋಡಿದಾಗ ಮಣ್ಣೆ ಇರೋದು ಅಲ್ಲಿ, ಅಂದ್ರೆ ನಾವು ವಿಚಾರ ಮಾಡ್ಬೇಕು
ಇದಕ್ಕೆ ತುಂಬಾ ಸುಂದರವಾಗಿ ಗುರುಗಳು ಉದಾಹರಣೆಯನ್ನು ಕೊಡ್ತಾರೆ. ಒಂದು ಶ್ರೀಕೃಷ್ಣನ ವಿಗ್ರಹ ಇರುತ್ತೆ, ಅದು ಕೃಷ್ಣ ಅಂತಂದ್ಬಿಟ್ಟು ನಾವು ನೋಡ್ತೀವಿ ಭಕ್ತಿಯಿಂದ. ಅದೇ ಒಬ್ಬ ಲೋಹ ಪರೀಕ್ಷಕ ಹೋದ್ರೆ ಅದು ಏನು ಅಂತಂದ್ಬಿಟ್ಟು ಹತ್ರ ಹೋಗಿ ಅವನು ನೋಡಿದಾಗ ಅದು ಪಂಚಲೋಹದಿಂದ ಮಾಡಿದೆ ಅಂತ ವಿಚಾರವನ್ನ ಅವನ ತಲೆಗೆ ಆ ವಿಚಾರ ಬರುತ್ತೆ ಅಂತಂದ್ಬಿಟ್ಟು. ಅದೇ ರೀತಿಯಲ್ಲಿ ಈ ಎಲ್ಲ ಉದಾಹರಣೆಗಳನ್ನು ಕೊಟ್ಬಿಟ್ಟು ತಾರ್ಕಿಕವಾಗಿ ಇಲ್ಲಿ ಏನು ಮೂಲವನ್ನು ನೋಡಿದಾಗ ಅಲ್ಲಿ ಪರಬ್ರಹ್ಮ ಮಾತ್ರನೇ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾರೆ. ಇದನ್ನ ಅರ್ಥ ಓದ್ತೀನಿ. ಈ ವಿವರಣೆಯನ್ನ ಲಕ್ಷ್ಮಿಯವರು ಇನ್ ಸ್ವಲ್ಪ ವಿಶದವಾಗಿ ಹೇಳುವರಂತೆ. ಮಣ್ಣಿನ ಗಡಿಗೆ ಎಂಬ ಭ್ರಮೆಯನ್ನು ಕಪ್ಪೆಯ ಚಿಪ್ಪಿನಲ್ಲಿ ಬೆಳ್ಳಿ ಇರುವುದೆಂಬುದನ್ನು ವಿಚಾರಿಸಿದರೆ ಹೇಗೆ ಆ ಗಡಿಗೆ ಬೆಳ್ಳಿಗಳು ಕಾಣದೆ ಹೋಗುವೋ, ಅದರಂತೆ ಚೆನ್ನಾಗಿ ನೋಡಿದರೆ ಬ್ರಹ್ಮದಲ್ಲಿ ಜೀವತ್ವವು ಕಾಣದೆ ಹೋಗುವುದು. ಮಣ್ಣಿಗೆ ಗಡಿಗೆ ಎಂಬ ಹೆಸರು ಹೇಗೆ ಉಂಟಾಗಿರುವುದೋ, ಚಿನ್ನಕ್ಕೆ ಕುಂಡಲವೆಂಬ ಹೆಸರು ಹೇಗೆ ಬಂದಿರೋದೋ, ಕಪ್ಪೆಯ ಚಿಪ್ಪಿಗೆ ಬೆಳ್ಳಿ ಎಂಬ ಹೆಸರು ಹೇಗೆ ಆಗಿರೋದು, ಅದರಂತೆ ಪರಬ್ರಹ್ಮಕ್ಕೆ ಜೀವನೆಂಬ ಹೆಸರು ಬಂದಿರುತ್ತೆ. ಅಂದ್ರೆ ನಮ್ಮನ್ನೇ ಹೆಂಗೆ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ನಾವು ಇದುವರೆಗೂ ಏನು ನಾನು ಅಂತಂದ್ಬಿಟ್ಟು ಮೆರಿತಾ ಇದ್ವಿ. ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ನಾನು ಅನ್ನೋದು ಇಲ್ವೇ ಇಲ್ಲ ಅಂತಂದ್ಬಿಟ್ಟು. ಲಕ್ಷ್ಮಿಯವರೇ, ಇವೆರಡಕ್ಕೂ ಸೇರಿಸಿ ಸ್ವಲ್ಪ ವಿಶದವಾಗಿ ಹೇಳ್ತೀರಾ? ಅವರು ಇಲ್ವಾ? ಲಕ್ಷ್ಮೀಜಿ, ಅವರು ಏನು ಮಾತಾಡ್ತಾ ಇಲ್ಲ. ವಿಜಯಲಕ್ಷ್ಮಿ ಅವರೇ, ನಿಮ್ಗೆ ಸಾಧ್ಯ ಆದ್ರೆ ಹೇಳಿ. ಕೇಳಿಸ್ತಾ ಐತಾ ಅಮ್ಮ? ಸಾರಿ, ಇವತ್ತು ಮ್ಯೂಟ್ ಆಗಿ ಹೇಳಿ. ಅನ್ಮ್ಯೂಟ್ ಆಗಿ. ಹೌದ್ರಿ. ಈಗ ನಾವ್ ನೋಡೋದು ರೀತಿ ಒಳಗ ಐತಿ ಅಂತಂದ್ ಹೇಳ್ಯಾರ ಅಂತಂದ್ ಹೇಳಿ ನನಗ್ ಹಂಗ ಅನಿಸ್ತವಮ್ಮ. ಇಲ್ಲೇ ಇವಾಗ ಒಬ್ರು ಭಕ್ತನ್ಗೆ ಕೃಷ್ಣನ್ ಮೂರ್ತಿ ನೋಡ್ದಾಗ ಬರೀ ಭಕ್ತಿ ಆಮೇಲೆ ಕೃಷ್ಣನ್ ಮೂರ್ತಿ ಅಷ್ಟ ಕಾಣ್ಸಿದ್ರ ಒಬ್ಬ ಬಂಗಾರ ಕೆಲ್ಸ ಮಾಡೋನ್ಗೆ ಏನೇನ್ ಮಿಕ್ಸ್ ಮಾಡ್ಯಾರ ಅಂತಂದ್ ಹೇಳಿ ಕಾಣಿಸ್ತೈತ್ರಿ. ಒಬ್ರು ಕಲಾವಿದನ್ಗ ಕಣ್ ಹೆಂಗ್ ಮಾಡ್ಯಾರ, ಕೈ ಹೆಂಗ್ ಮಾಡ್ಯಾರ, ಆ ತರದ್ ಆ ರೂಪದೊಳಗ್ ನೋಡ್ತಾರ್ರಿ. ಆದ್ರ ಭಕ್ತನ ಕೃಷ್ಣಂದು ತನ್ನೊಳಗಿರೋದು ಭಕ್ತಿನ ಆ ಮೂರ್ತಿ ಒಳಗ್ ತುಂಬ್ತಾರ್ರಿ. ಆ ಮೂರ್ತಿ ಒಳಗಿರೋದು ಒಂದು ಶಕ್ತಿನ ತನ್ನೊಳಗ್ ತಗೊಂತಾರ್ರಿ. ಆತರ ಎರಡು ಒಂದ ಅನ್ನೋ ಭಾವನೆ ಬರ್ತೈತಿ. ಒಬ್ಬ ಪರಬ್ರಹ್ಮ ಅಥವಾ ಒಬ್ಬ ಆಧ್ಯಾತ್ಮದ ಲೈನ್ ಒಳಗಿರೋರ್ಗಾಗ್ಲಿ ಅಥವಾ ಆತ್ಮಶಕ್ತಿ ಎಲ್ಲಾ ನಾನ ಅನ್ನೋ ಒಂದ್ ಗುಣ ಇರೋ ಮನುಷ್ಯನ್ಗ ಎರಡು ಒಂದಾಗಿರ್ತೈತ್ರಿ. ಆತರ ಇಲ್ಲಿ ನಾವ್ ನೋಡೋ ರೀತಿ ಆತರ ಐತಿ ಅಂತಂದ್ ಹೇಳಿ ನನ್ಗ ಹಂಗ್ ಹೇಳ್ಯಾರ ಅಂತೇಳಿ ಹಂಗ ಅನ್ನಿಸ್ತಮ್ಮ. ಇಲ್ಲೇ ನೋಡುವ ಅದೇ ಹೇಗೆ ನಮ್ಗೆ ಜ್ಞಾನ ಹೇಗಿರುತ್ತೆ ಅನ್ನೋದ್ರ ಮೇಲೆ ಹೌದು ಹೂನ್ರಿ, ಅವಲಂಬಿತವಾಗಿದೆ ಅನ್ನೋದನ್ನ ಹೇಳ್ತಾರೆ. ಇವಾಗ ಹೌದು ಮಣ್ಣಿನ ಗಡಿಗೆ ನೋಡಿದ್ರೆ ಅವಾಗ ಗಡಿಗೆಯನ್ನ ಅದರಿಂದ ಏನು ಉಪಯೋಗ ಅಂತಂದ್ಬಿಟ್ಟು ನೋಡ್ತೀವಿ. ಅಥವಾ ಮಣ್ಣಿನ ಮಡಿಕೆ ಅಲ್ಲದೆ ಬೇರೆ ಇನ್ನೇನಾದ್ರೂ ಇತ್ತು ಅಂತಂದ್ರೆ ಅದು ಒಂದು ತುಪ್ಪವನ್ನು ಹಾಕುವಂತಹ ಪಾತ್ರೆಯನ್ನಾಗಿ ಮಾಡಿದ್ರೆ ಮಣ್ಣಿನಲ್ಲೇನೆ ಅದಕ್ಕೆ ಉಪಯೋಗಿಸ್ತೀವಿ. ಅದಕ್ಕೆ ಇನ್ನೊಂದು ಹೆಸರನ್ನ ಕೊಡ್ತೀವಿ. ಲೋಟ ಇದ್ರೆ ಲೋಟ ಅಂತೀವಿ. ಹೀಗೆ ನಾನಾ ವಿಧವಾಗಿ ನಾವು ವ್ಯಾವಹಾರಿಕ ಜೀವನದಲ್ಲಿ ಮಾಡ್ತೀವಿ. ಆದ್ರೆ ನಿಜವಾಗ್ಲೂ ಅದರ ಸತ್ವ ಏನು, ಅದರಲ್ಲಿ ಇರುವಂತಹ ಸತ್ಯ ಏನು ಅನ್ನೋದನ್ನ ನೋಡಿದಾಗ ಅದು ಮಣ್ಣೆ ಆಗಿರುತ್ತೆ. ಹಾಗೇನೆ ಈ ಕಪ್ಪೆ ಚಿಪ್ಪಿನಲ್ಲೂ ಸಹ ಬೆಳ್ಳಿ ಕಾಣಿಸುತ್ತೆ. ಒಂದು ಸಮುದ್ರ ತೀರಕ್ಕೆ ಎಲ್ಲ ಹೋದಾಗ ನಾವು ನೋಡಿರ್ತೀವಿ ಸಾಮಾನ್ಯವಾಗಿ. ಹಾಗೆ ಕಾಣಿಸ್ದಾಗ ಅದು ಸತ್ಯ ಅಲ್ಲ. ನಿಜವಾಗ್ಲೂ ಹೋಗಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ
ಏನು ಇಲ್ಲ ಅಂತಂದ್ಬಿಟ್ಟು ಆ, ಅಲ್ಲಿ ಕಪ್ಪೆ ಚಿಪ್ಪೆ ಇರೋದು ಅಂತ ಅಂದ್ರೆ ಅದರ ಸತ್ಯಾಸತ್ಯತೆ ಏನಿದೆ ಅಂತಂದ್ಬಿಟ್ಟು ಸರಿಯಾಗಿ ವಿಮರ್ಶೆ ಮಾಡಿ ನೋಡಿದಾಗ ಮಾತ್ರ ಗೊತ್ತಾಗತ್ತೆ. ಅದು ತೋರಿಕೆ ಏನು ಕಾಣಿಸುತ್ತೋ ಅದೆಲ್ಲ ಸತ್ಯ ಆಗಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಲ್ಲಿ ಹೇಳ್ತಾ ಇರೋದು. ಒಬ್ಬ ಏನು ಅನ್ಕೊಳ್ತಾನೆ ಅಂದ್ರೆ ಅವನು ಎಲ್ಲ ಸತ್ಯ ಆಗಿರಲ್ಲ. ಒಂದು ಅಜ್ಞಾನದಲ್ಲಿರುವಾಗ ನಾವೆಲ್ಲ ಸತ್ಯವನ್ನ ತಿಳ್ಕೊಳ್ಳಲ್ಲ. ನಾವು ಗುರುಮುಖೇನ ಮತ್ತೆ ಹೀಗೆ ಎಲ್ಲ ಶಾಸ್ತ್ರಗಳ ಆಧಾರವನ್ನ ಇಟ್ಟುಕೊಂಡು ನಾವು ಕಲಿತಾಗ ಮಾತ್ರವೇ ನಾವು ಸತ್ಯವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇರೋದು. ನಾವು ಇವಾಗ ಯುಕ್ತಿ ರೂಪವಾಗಿ ನಾವು ಹೆಂಗೆ ಪರಬ್ರಹ್ಮ ಮಾತ್ರ ಇರೋದು ಅನ್ನೋದನ್ನ ತಿಳ್ಕೊಳ್ತಾ ಇದೀವಿ. ಶಂಕರಾಚಾರ್ಯರು ಹೇಗೆ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಹಾಗೆ ಇನ್ನು ಮುಂದೆ ಹೇಳ್ತಾರೆ, ಮಣ್ಣಿಗೆನೆ ಈ ಮಡಕೆ ಅನ್ನೋ ಹೆಸರು ಬಂದಿದೆ. ಚಿನ್ನಕ್ಕೇನೆ ಈ ಚೈನು ಮತ್ತೆ ಕಿವಿಗೆ ಓಲೆ ಇದೆಲ್ಲ ಹೆಸರು ಬಂದಿದೆ. ಕಪ್ಪೆ ಚಿಪ್ನಲ್ಲಿ ಒಳಗಡೆ ಅದು ಶೈನಿಂಗ್ ಇದೆಯಲ್ಲ, ಆ ಕಪ್ಪೆ ಚಿಪ್ಗೆ ಬೆಳ್ಳಿ ಇದೆ ಅಂದ್ಬಿಟ್ಟು ನಾವು ಹೆಸರು ಕೊಟ್ಕೊಂಡು ಅನ್ಕೊಂಬಂದಿದೀವಿ. ಹಾಗೇನೆ ಇದೆಲ್ಲ ತೋರಿಕೆಗಳಷ್ಟೇ. ಅಲ್ಲಿ ಹಿಂದೆ ಇರುವಂಥದ್ದು ಈ ಜಗತ್ತುಗೆ ಅಧಿಷ್ಠಾನವಾಗಿರುವಂಥದ್ದು ಆ ಪರಬ್ರಹ್ಮ ಬಿಟ್ರೆ ಬೇರೆ ಇನ್ನೇನು ಇಲ್ವೇ ಇಲ್ಲ ಅಂತ ಅನ್ನೋದನ್ನ ಇಲ್ಲಿ ಸ್ಪಷ್ಟೀಕರಿಸಿ ಯುಕ್ತಿ ರೂಪವಾಗಿ ಅವರು ತಾರ್ಕಿಕವಾಗಿ ಹೇಗೆ ಅದನ್ನ ನಾವು ಅಲ್ಲಗಳೆಯೋದು, ಅಲ್ಲಿ ಇರೋದು ಪರಬ್ರಹ್ಮ, ಇದು ಏನಿದ್ರು ಭ್ರಾಂತಿಯಿಂದ ನಾವು ಇವೇ ಪ್ರಪಂಚ ಇದೆ ಅಂತ ಬಿಟ್ಟು ಅನ್ಕೊಳ್ತೀವಿ. ಹೇಗೆ ಭ್ರಾಂತಿ ಅಂತಂದ್ರೆ ಈಗ ಬೆಳ್ಳಿ ಕಾಣಿಸ್ತು ಅಲ್ವಾ ಕಪ್ಪಿ ಚಿಪ್ಪಿನಲ್ಲಿ, ಭ್ರಾಂತಿಯಿಂದ ತಾನೇ ಅದನ್ನ ಎತ್ಕೊಳ್ಳೋಕೆ ಹೋಗ್ತೀವಿ ನಾವು, ಹೌದು ಇದೆ ಅಂತ ಬಿಟ್ಟು ಅನ್ಕೊಳ್ತೀವಿ. ಅದು ತಪ್ಪು ತಿಳುವಳಿಕೆ. ನಿಜ ನಾವು ಹೋಗಿ ನೋಡಿದಾಗ ಅಲ್ಲಿ ಏನು ಇಲ್ಲ, ನಾವು ಮೂರ್ಖರು ಅಂತಂದ್ಬಿಟ್ಟು ಆಮೇಲೆ ತಿಳ್ಕೊಳ್ತೀವಿ. ನಾವು ಕಿವಿ ಓಲೆಯನ್ನು ನೋಡ್ತೀವಿ, ನೋಡಿದ್ರೆ ಇದು ಬಂಗಾರದ ಒಡವೆ ಅಂತಂದ್ಬಿಟ್ಟು ಗೊತ್ತಿದ್ರು, ಈಗ ನಮ್ಗೆ ಹೇಳಿ ಗೊತ್ತಾಗಿದೆ ಬಂಗಾರದ ಒಡವೆ, ಆದ್ರೆ ಬಂಗಾರನೇ ಅಂತಂದ್ಬಿಟ್ಟು ನಾವು ನೋಡಲ್ಲ, ಅದು ಓಲೆ ಅಂತಂದ್ಬಿಟ್ಟೆ ನೋಡ್ತೀವಿ, ಲೋಲಾಕು ಅಂತಾನೆ ನೋಡ್ತೀವಿ. ಆ ರೀತಿಯಲ್ಲೇ ನೋಡ್ತೀವಿ ಹೊರ್ತು ಅದೇ ಬಂಗಾರ ಅಂತಂದ್ಬಿಟ್ಟು ನೋಡಲ್ಲ. ಬರೀ ಬಂಗಾರವನ್ನ ನಾವು ಕಿವಿಗೆ ಹಾಕೊಳ್ತೀವ? ಇಲ್ಲ. ಆದ್ರೆ ಲೋಲಾಕಲ್ಲಿ ಓಲೆಯಲ್ಲಿರೋದು ಬಂಗಾರವೇ. ಆ ರೀತಿಯಲ್ಲಿ ನಾವು ಸತ್ಯವನ್ನ ತಿಳಿಬೇಕು. ಈ ಇಡೀ ಜಗತ್ತು ನಮಗೆ ಇದು ಭ್ರಮೆ, ಈ ಜಗತ್ತು ಹೀಗೆ ಇದೆ ಅಂದ್ಬಿಟ್ಟು ಅನ್ಕೊಂಡಿದ್ದೀವಿ. ಆದ್ರೆ ಎಲ್ಲವೂ ಸಹ ಅದು ಅಧಿಷ್ಠಾನವಾಗಿರುವಂತಹದ್ದು ಬ್ರಹ್ಮ ಬಿಟ್ರೆ ಇನ್ನು ಬೇರೆ ಇನ್ಯಾವುದು ಇಲ್ವೇ ಇಲ್ಲ. ಇದಕ್ಕೆ ಉದಾಹರಣೆಗಳನ್ನು ಕೊಟ್ಟು ತರ್ಕದಿಂದ ಇದನ್ನ ಅಲ್ಲಗಳೆಯುತ್ತಾ ಇದ್ದಾರೆ. ಇನ್ನು ಮುಂದೆ 1, 2, 3 ಶ್ಲೋಕಗಳನ್ನ ನೋಡ್ಬಿಡೋಣ. 61, 62, 63 ಸಹ ಒಂದಕ್ಕೊಂದು ಸಂಬಂಧಪಟ್ಟಿರುವಂತಹದ್ದೇ. ಯಥೈವ ವ್ಯೋಮ್ನಿ ನೀಲತ್ವಂ ಯಥಾ ನೀರಂ ಮರುಸ್ಥಲೆ. ಹಿಂದಿನ ಶ್ಲೋಕದಲ್ಲಿ ಹಿಂದೆ 2 ಶ್ಲೋಕಗಳನ್ನ ನಾವು ನೋಡಿದ್ವಲ್ಲ, ಅದರ ಮುಂದುವರೆದ ಭಾಗವೇ ಇದು. ಪುರುಷತ್ವಂ ಯಥಾ ಸ್ಥಾಣವು ತದ್ವದ್ ವಿಶ್ವಂ ಚಿದಾತ್ಮನಿ. ಮತ್ತೆ ಯಥೈವ ಶೂನ್ಯೇ ವೇತಾಲೋ ಗಂಧರ್ವಾಣ ಪುರಂ ಯಥಾಕಾಶೆ ವಿಚಂದ್ರತ್ವಂ ತದ್ವತ್ ಸತ್ಯೇ ಜಗಸ್ಥಿತಿ. ಯಥಾ ತರಂಗ ಕಲ್ಲೋಲೈರ್ ಜಲಮೇವ ಸ್ಫುರತ್ಯಲಂ ಪಾತ್ರರೂಪೇಣ ತಾಮ್ರಂ ಹಿ ಬ್ರಹ್ಮಾಂಡೋ ಘೈಸ್ ತಥಾತ್ಮಥ. ಅಂದ್ರೆ ಇವು ಎಷ್ಟರದೂ 3 ಅರ್ಥ ಏನು?
ಹಿಂದಿನ ಶ್ಲೋಕಗಳ 2 ಶ್ಲೋಕಗಳ ಮುಂದುವರೆದ ಭಾಗ. ಮತ್ತೆ ಇದು ಸಹ ತರ್ಕವೇ, ತಾರ್ಕಿಕವಾಗಿ ಹೇಗೆ ಅಲ್ಲಿ ಬರೀ ಪರಬ್ರಹ್ಮನೇ ಇರೋದು ಅಂತ ಹೇಳೋದು. ಆಕಾಶದಲ್ಲಿ ನೀಲಿಯ ಬಣ್ಣ ಹೇಗೋ, ಮರುಭೂಮಿಯಲ್ಲಿ ನೀರು ಹೇಗೋ, ಮೋಟು ಮರದಲ್ಲಿ ಮನುಷ್ಯನು ಹೇಗೋ, ಹಾಗೆ ಚಿದಾತ್ಮನಲ್ಲೇ ಪ್ರಪಂಚವು ತೋರುವುದು. ಏನು ಇಲ್ಲದೆಡೆಯಲ್ಲಿ ಬೇತಾಳನ್ನು ತೋರುವಂತೆ ಆಕಾಶದಲ್ಲಿ ಗಂಧರ್ವ ನಗರವು ಕಾಣುತ್ತೆ. ಆಕಾಶದಲ್ಲಿ ಇಬ್ರು ಚಂದ್ರರು ಕಾಣಿಸ್ಕೊಳ್ಳುವಂತೆ ನಮಗೆ ಕಣ್ಣಿಗೆ ಏನಾದ್ರೂ ತೊಂದರೆ ಆಗಿದ್ದಾಗ, ಈ ಸಾಮಾನ್ಯ ವಯಸ್ಸಾದಾಗ ಈ ಒಂದು ಸೂಜಿಗೆ ದಾರ ಹಾಕಕ್ ಹೋದಾಗ 2 ಕಣ್ಣು ಕಾಣಿಸುತ್ತೆ. ಸೂಜಿ ಇಲ್ಲಿ 2 ಕಣ್ಣು ಕಾಣಿಸುತ್ತೆ. ಅಲ್ಲಿ ಹಾಕೋದು ಇಲ್ಲಿ ಹಾಕೋದು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಆಗುತ್ತೆ. ಕನ್ನಡಕ ಹಾಕೊಳ್ಳಿಲ್ಲ ಅಂತಂದ್ರೆ, ಕನ್ನಡಕ ಹಾಕೊಂಡ್ರೆ ಸರಿಯಾಗಿ ಕಾಣಿಸುತ್ತೆ. ಸತ್ಯರೂಪವಾದ ಆತ್ಮನಲ್ಲಿ ಈ ಜಗತ್ತು ತೋರುತ್ತಿರುವುದು. ನೀರೊಂದೇ ಹೇಗೆ ತೆರೆಗಳೆಂದು ಅಲೆಗಳೆಂದು ಕಾಣಿಸಿಕೊಳ್ಳುವುದೋ, ತಾಮ್ರವೊಂದೇ ಹೇಗೆ ಪಾತ್ರೆ ರೂಪವಾಗಿ ಕಾಣಿಸುತ್ತಿರುವುದೋ, ಹಾಗೆ ಆತ್ಮ ಸ್ವರೂಪವೊಂದೇ ಬ್ರಹ್ಮಾಂಡ ಸಮೂಹವಾಗಿ ತೋರಿಕೊಳ್ಳುವುದು. ಪೂರ್ತಿ ಸವಿವರವಾಗಿ ಅವರು ಇಲ್ಲಿ ತಿಳಿಸಿದ್ದಾರೆ. ಇಂದ್ರಮ್ಮ, ಇವರು ವಿಜಯಲಕ್ಷ್ಮಿ ಅವರೇ, ಇಷ್ಟನ್ನು ಬರ್ಕೊಂಡಿದ್ದೀರಾ ಅನ್ಕೊಳ್ತೀನಿ ನಾನು. ಗುರುಜಿ ಇದ್ರ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಮ್ಮ, ನಾನು ಅಲ್ಲಿವರೆಗೂ ಮಾಡ್ಕೊಂಡಿಲ್ಲ. ಹಾ ಹಾ ನಾನು ಬರೀ ಒಂದು 10 ಅಷ್ಟ ನೋಡ್ಕೊಂಡಿದ್ದೆ. ಅದೇ ಇಷ್ಟ ಮಾಡ್ಬಿಟ್ರೆ ನಾವು ಮುಂದೆ 64ರಿಂದ ಬೇರೆದನ್ನ ತೋರಿಸ್ಕೊಳ್ಳೋದು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಹಿಂದೆ ನಾವು ನೋಡಿದಾಗ ಹೇಗೆ ಮಣ್ಣಿನ ಮಡಿಕೆಯಲ್ಲಿ ಈಗ ನೀರು ಅಲೆಗಳಾಗಿ ಕಾಣಿಸ್ಕೊಂಡಿರ್ತವೆ. ಅದು ಅಲೆಗಳಾಗ್ತವೆ, ಬುರುಗಾಗಿರ್ತತೆ, ಗುಳ್ಳೆಗಳಾಗಿರ್ತವೆ. ಆದ್ರೆ ಕಾಣೋದಿಲ್ಲ ಅದ್ರಲ್ಲಿ ನೀರೇ ಇರುತ್ತೆ ಅಂತ ಹೇಳಿ. ನೀರೇ ಇದೆ. ಹಾಗೆ ತಾಮ್ರ ಪಾತ್ರೆ ಸಹಿತ ಅದು ಯಾವ ರೂಪದಲ್ಲಿ ನಾವು ತಾಮ್ರದ ತಗೊಂಡು ಯಾವುದೇ ರೂಪ ಮಾಡ್ಲಿ, ಪ್ಲೇಟ್ ಆಗ್ಬೋದು, ಲೋಟ ಆಗ್ಬೋದು, ಒಂದು ಕೊಡಾನ ಆಗ್ಲಿ, ಏನೇ ಮಾಡಿದ್ರು ಸಹಿತ ಅದಕ್ಕೆ ಬೇರೆ ಬೇರೆ ರೂಪಗಳಾದ್ರೂ ಅದ್ರ ಮೂಲ ಏನಿದೆ ಅದ್ರದ್ದು ತತ್ವ ತಾಮ್ರನೇ ಇರುತ್ತೆ, ಅದು ಲೋಹ. ಹಾಗೆ ಆದ ರೀತಿನೇ ಇಡೀ ವಿಶ್ವದಲ್ಲಿ ಸಹಿತ ಈ ಆತ್ಮ ಅನ್ನೋದು ಸರ್ವವ್ಯಾಪಿ, ಸರ್ವಂತರ್ಯಾಮಿ. ಹೀಗಾಗಿ ಅವನೇ ಆತ್ಮನೇ ವಿಶ್ವವಾಗಿ ನಮಗೆ ಕಾಣಿಸ್ಕೊಳ್ತಾನೆ. ಎಲ್ಲರಲ್ಲೂ ಆ ಬ್ರಹ್ಮ ಚೈತನ್ಯ ಇರೋದ್ರಿಂದ ಎಲ್ಲದ್ರ ನಾವು ಅವನನ್ನೇ ಕಾಣಿಸ್ತೇವೆ ಅಂತ ಹೇಳಿ, ಈ ವಿಶ್ವನೇ ಒಂದು ಬ್ರಹ್ಮನಾಗಿ ನಾವು ಕಾಣ್ತೇವೆ ಅಂತ ಹೇಳಿ. ಹಾಗೇನೆ ಆಕಾಶದಲ್ಲಿ ನೀಲಿ ಬಣ್ಣ ಕಾಣಿಸುತ್ತೆ, ಆದ್ರೆ ಭ್ರಮೆ ನಮ್ಗೆ ಅಲ್ಲಿ ಏನು ಇಲ್ಲ, ನೀಲಿ ಬಣ್ಣ ಅನ್ನೋದು ಇಲ್ಲ ಅಲ್ಲಿ. ಎಲ್ಲವೂ ಸಹ ಬರೀ ಪರಬ್ರಹ್ಮನೇ ಇರೋದು. ನಾವು ಮೋಟು ಮರದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಾಣಿಸುತ್ತೆ. ಮೋಟು ಮರ ಇದ್ದಾಗ ಒಬ್ಬ ಕಳ್ಳನಿಗೆ ಏನ್ ಕಾಣಿಸುತ್ತೆ, ಪೊಲೀಸ್ ಕಾಣಿಸ್ತಾನೆ. ಒಬ್ಬ ಲವರ್ಗೆ ಏನ್ ಕಾಣಿಸುತ್ತೆ, ಅವನ ಪ್ರಿಯತಮೆ ಕಾಣಿಸ್ತಾಳೆ. ಹಾಗೆ ಇನ್ನ ಒಂದು ಹೆದರಿಕೆ ಇರುವಂತವ್ರಿಗೇನೋ ಭೂತ ಕಾಣಿಸುತ್ತೆ. ಹೀಗೆ ಆದ್ರೆ ಸರಿಯಾಗಿ ವಿಮರ್ಶೆಯನ್ನು ಮಾಡಿ ನೋಡಿದಾಗ ಅಲ್ಲಿ ಇರೋದು ಮೋಟು ಮರನೇ ಆ ರೀತಿಯಲ್ಲಿ ಕಾಣಿಸ್ಕೊಳ್ತು. ಆ ರೀತಿಯಲ್ಲಿ ಅಲ್ಲಿ ಎಲ್ಲಾ ಕಡೆಯೂ ಇರೋದು ಪರಬ್ರಹ್ಮ ಮಾತ್ರವೇ ಹೀಗೆ ಕಾಣಿಸ್ಕೊಂಡಿದೆ. ನಾವು ಸರಿಯಾಗಿ ನೋಡ್ಬೇಕಷ್ಟೇ, ಯಾವ್ದು ಸತ್ಯ ಯಾವ್ದು ಮಿಥ್ಯ ಅಂತ ಬಿಟ್ಟು ನಾವು ಮಿಥ್ಯವನ್ನ ತೆಗೆದು ಹಾಕ್ಬಿಟ್ಟು ನೋಡಿದಾಗ ಅಲ್ಲಿ ಪರಬ್ರಹ್ಮನಲ್ಲದೆ ಬೇರೆ ಏನಿಲ್ಲ. ನಮಗೆ ಎಲ್ಲ ಏನೇನೋ ಅನುಭವಗಳಾಗ್ತಾ ಇದೆಯೋ ಅದೆಲ್ಲವೂ ಪರಬ್ರಹ್ಮನೇ. ಆದ್ರೆ ನಾವು ಅಪಾರ್ಥವನ್ನ ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಇಲ್ಲಿ ಇರುವುದು ಬರೀ ಪರಬ್ರಹ್ಮ ಬಿಟ್ರೆ ಬೇರೆ ಏನಿಲ್ಲ ಅಂತಂದ್ಬಿಟ್ಟು ಇವರು ತಾರ್ಕಿಕವಾಗಿ ಯುಕ್ತಿ ರೂಪವಾಗಿ ಇಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟನ್ನ ಹೇಳಿ ಮುಂದಿನ ಸತ್ಸಂಗದಲ್ಲಿ ಮುಂದುವರ್ಸೋಣ. ಹರಿ ಓಂ ಸರ್. ನಮಸ್ತೆ ಅಮ್ಮ. ಹರಿ ಓಂ ಎಲ್ಲರಿಗೂ. ಹರಿ ಓಂ ಸರ್. ಹರಿ ಓಂ ಅಮ್ಮ.